Hi, hello everyone. Namaskara ಎಲ್ರಿಗೂ ಹೇಗಿದ್ದೀರಾ? I hope you all doing good. Welcome to Physics Wallah and welcome to the new series that is Mind Map series. Yes, most excited, fast and furious series we can say. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 30 to 40 ಮಿನಿಟ್ಸ್ ಅಲ್ಲಿ ಎಂಟೈರ್ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು. ಓಕೆ, ಸೊ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರೋ ಮೈಂಡ್ ಮ್ಯಾಪ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಲೈಫ್ ಪ್ರಾಸೆಸಸ್. ಎಸ್, ಆ ಚಾಪ್ಟರ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ ಅಂತ ನೋಡೋಣ. ರಿಮೆಂಬರ್ ಆಲ್ ದ ಟಾಪಿಕ್ಸ್ ದಟ್ ಯು ಹ್ಯಾವ್ ಸ್ಟಡಿಡ್ ಫ್ರಮ್ ದಿಸ್ ಚಾಪ್ಟರ್. ಯಾವ್ಯಾವ ಟಾಪಿಕ್ ಅನ್ನ ತಿಳ್ಕೊಂಡಿದ್ದು? ಇಟ್ ಬಿಗಿನ್ಸ್ ವಿತ್ ದ ಮೀನಿಂಗ್ ಆಫ್ ಲೈಫ್ ಪ್ರಾಸೆಸಸ್. ಸೊ ಅಲ್ಲಿಂದ ಶುರು ಆಗುತ್ತೆ. ಅದ್ರ ಜೊತೆಗೆ ಆ ಲೈಫ್ ಪ್ರಾಸೆಸ್ ಅಲ್ಲಿ ಬರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಫಿನಾಮಿನಾಗಳು ಯಾವುದಿರುತ್ತೆ? ಸೊ ದೋಸ್ ಆರ್ ನಥಿಂಗ್ ಬಟ್ ದ ನ್ಯೂಟ್ರಿಷನ್. So especially there are of two different types of nutrition, right? So that occurs in plants and animals. So ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗಿರೋದು ಫೋಟೋಸಿಂಥಸಿಸ್, ನ್ಯೂಟ್ರಿಷನ್ ಇನ್ ಅಮೀಬಾ, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಮೀನ್ಸ್ ಇದರಲ್ಲಿ ಎರಡು ಥರ ಇದೆ ಇವಾಗ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಮತ್ತು ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ದ ಅನದರ್ ಪ್ರೊಸೆಸ್ ಇಸ್ ಕಾಲ್ಡ್ ರೆಸ್ಪಿರೇಷನ್, ಮೋಡ್ಸ್ ಆಫ್ ರೆಸ್ಪಿರೇಷನ್ ಆ್ಯಂಡ್ ದ ಇಂಪಾರ್ಟೆಂಟ್ ದ ಸ್ಟ್ರಕ್ಚರ್. ಡಯಾಗ್ರಾಮ್ನ ಮೋಸ್ಟ್ ಆಗಿ ಎಕ್ಸಾಮಿನೇಷನ್ಗೆ ಕೇಳಲ್ಲ, ಬಟ್ ಪ್ರಾಸೆಸನ್ನು ಕೇಳ್ತಾರೆ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್, ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್. ಸೊ ವೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಅಲ್ಲಿ ಹಾರ್ಟ್, ಬ್ಲಡ್ ವೆಸಲ್ಸ್ಗಳ ಬಗ್ಗೆ ತಿಳ್ಕೊಂತೀವಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಸೊ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಟ್ರಾನ್ಸ್ಪಿರೇಷನ್ ಪುಲ್. ಸೊ ವಾಟ್ ಈಸ್ ಟ್ರಾನ್ಸ್ಪಿರೇಷನ್, ಡಿಫರೆನ್ಸ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್, ಅದನ್ನು ತಿಳ್ಕೊತೀವಿ. ಆ್ಯಂಡ್ ಫೈನಲಿ ದ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇಷ್ಟು ಟಾಪಿಕ್ಕು ಹಾಗೆ ನಿಮ್ಮ ಮೈಂಡಲ್ಲಿ ಒಂದು ಫ್ಲೋ ಚಾರ್ಟ್ ಥರ ಹೋಗ್ತಾ ಇರಬೇಕು. ಓಕೆನಾ? ಎಸ್. ಸೊ ಹಿಯರ್ ಆರ್ ದ ಟಾಪಿಕ್ಸ್ ವಿ ನೀಡ್ ಟು ಡಿಸ್ಕಸ್. ಇಟ್ ಬಿಗಿನ್ಸ್ ವಿತ್ ದ ಮೀನಿಂಗ್ ಆಫ್ ಲೈಫ್ ಪ್ರಾಸೆಸಸ್. ಲೈಫ್ ಪ್ರಾಸೆಸ್ ಅಂತ ಹೇಳಿದ್ರೆ ಏನು? ಸೊ ದಟ್ ಮೀನ್ಸ್ ದ ಬೇಸಿಕ್ ಪ್ರಾಸೆಸಸ್ ಆಫ್ ಲೈಫ್ ದಟ್ ಇನ್ಕ್ಲೂಡ್ಸ್ ಆರ್ಗನೈಸೇಷನ್, ಮೆಟಬಾಲಿಸಮ್, ರೆಸ್ಪಾನ್ಸಿವ್ನೆಸ್, ಮೂವ್ಮೆಂಟ್ಸ್ ಆ್ಯಂಡ್ ರಿಪ್ರೊಡಕ್ಷನ್. ಈ ಎಲ್ಲ ಸಿಸ್ಟಮ್ಗಳು, ಈ ಎಲ್ಲ ಪ್ರೋಸೆಸ್ಗಳು ಸೇರಿದ್ರೆ ನಾವು ಅದನ್ನು ಲೈಫ್ ಪ್ರಾಸೆಸ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಆಬ್ಸೆನ್ಸ್ ಆದರೂ ಕೂಡ ನಾವು ಜೀವಿಗಳಾಗಿರಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಅದನ್ನು ಜೀವ ಕ್ರಿಯೆಗಳು ಅಂತಲೇ ಹೇಳ್ತೀವಿ. ಓಕೆ, ಇದರಲ್ಲಿ ಮೇಯ್ನ್ ಆಗಿ ನಾವು ತಿಳ್ಕೊಳ್ಳೋದು ನ್ಯೂಟ್ರಿಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್ ಆ್ಯಂಡ್ ಆಲ್ಸೋ ಎಕ್ಸ್ಕ್ರೀಷನ್. ಅಷ್ಟನ್ನು ಕೂಡ ತಿಳ್ಕೊತೀವಿ. ಸೊ ರೀಪ್ರೊಡಕ್ಷನ್ ಬೇರೆ ಚಾಪ್ಟ್ರಲ್ಲಿ ಬರುತ್ತೆ. ಸೊ ನರ್ವಸ್ ಸಿಸ್ಟಮ್ ಬಗ್ಗೆನೂ ಕೂಡ ಬೇರೆ ಚಾಪ್ಟ್ರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇವಾಗ ನೋಡೋಣ, ಅದರಲ್ಲಿ ಫಸ್ಟ್ ಟಾಪಿಕ್ ಬರೋದು ನ್ಯೂಟ್ರಿಷನ್. ಸೊ ಇಲ್ಲಿ ಡೆಫಿನೇಷನ್ ಇಂದ ಎಕ್ಸಾಮ್ಗೆ ಕೇಳ್ತಾರೆ. ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಇಸ್ ದ ಪ್ರೋಸೆಸ್ ಇನ್ ವಿಚ್ intake as well as utilization of the food to produce the energy. So remember those words. What is that? Intake and utilization of food to produce the energy is nothing but nutrition. ಅದನ್ನ ಪೋಷಣೆ ಅಂತ ಹೇಳ್ತೀವಿ. ಫುಡ್ ಅನ್ನ ತೆಗೆದುಕೊಳ್ಳೋದು, ಯುಟಿಲೈಸ್ ಮಾಡ್ಕೊಳ್ಳೋದು. ಯಾಕೆ? ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ದೇರ್ ಆರ್ ಟೂ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಎರಡು ಥರ ನ್ಯೂಟ್ರಿಷನ್ಗಳಿರುತ್ತೆ. ಬಿಕಾಸ್ ಫ್ಯೂ ಆರ್ಗ್ಯಾನಿಸಮ್ಸ್ use or utilize different modes of what is that nutrition. So ಯಾವ್ಯಾವುದು? autotrophic nutrition and heterotrophic nutrition. Autotrophic nutrition that takes place in plants and few bacteria. ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಮತ್ತು ಪ್ಲಾಂಟ್ಸ್ಗಳಲ್ಲಿ ಆಗುತ್ತೆ. We are classifying them into two types. ಯಾವ್ಯಾವುದು? photosynthesis and chemosynthesis. Few organisms use the light to prepare the food. They are called photosynthetic organism, like plants, green plants. Green plantsಗಳು ಯೂಶುವಲ್ ಆಗಿ ಏನು ಮಾಡುತ್ತೆ? ಸೊ ದೇ ಯೂಸ್ ದ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಕಾಲ್ಡ್ ಸನ್ಲೈಟ್ ಟು ಪ್ರಿಪೇರ್ ದ ಫುಡ್ ಅಲಾಂಗ್ ವಿತ್ ಅದರ್ ರಾ ಮೆಟೀರಿಯಲ್ಸ್. ಸೊ ಅವುಗಳಿಗೆ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ, ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್. ಇನ್ನು ಕೀಮೋಸಿಂಥೆಸಿಸ್ ಆರ್ ಕೀಮೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಯುಟಿಲೈಸಸ್ ದ ಕೆಮಿಕಲ್ ಪ್ರೆಸೆಂಟ್ ಅರೌಂಡ್ ದೇಮ್. So to prepare their food, they are called chemosynthetic organisms and the phenomena is nothing but chemosynthesis. Example, purple bacteria. So what is that? Purple bacteria. So ಇದು ಎರಡು ಥರದ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಆಯಿತು. ಇನ್ನು ಉಳಿದಾಗೆ ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಏನಿರ್ಬೋದು? ದ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದ ಫುಡ್. ಸೊ ಆರ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಫುಡ್ಡನ್ನು ಪ್ರಿಪೇರ್ ಮಾಡಲ್ಲ. ಸೊ ಅಲ್ಲೂ ಕೂಡ ನೀವು ನೋಡ್ತೀರಾ ಹೊಲೋಜಾಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್, ಸಿಂಬಯೋಟಿಕ್ ಆ್ಯಂಡ್ ಸ್ಯಾಪ್ರೋಫಿಟಿಕ್. ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಂಡಿರಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನಾವು ಅದನ್ನು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಹೆಟರೋಟ್ರಾಫಿಕ್ ನ್ಯೂಟ್ರಿಷನ್. ಫಸ್ಟು ತಿಳ್ಕೊಳ್ಳೋಣ ಫೋಟೋಸಿಂಥೆಸಿಸ್. ವೆರಿ ಇಂಪಾರ್ಟೆಂಟ್. 3 ಕ್ವಶನ್ಸ್ಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ.
ಫಸ್ಟ್ ಒನ್, ವಾಟ್ ಈಸ್ ಫೋಟೋಸಿಂಥಸಿಸ್, ಎಕ್ಸ್ಪ್ಲೈನ್ ವಿತ್ ಕೆಮಿಕಲ್ ಈಕ್ವೇಷನ್. ಸೊ ಈ ಈಕ್ವೇಷನ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಫ್ ಇಟ್ ಇಸ್ ನಾಟ್ ವಿಸಿಬಲ್ ದೇರ್, ಐ ವಿಲ್ ರೈಟ್ ಇಟ್ ಅಗೇನ್. ಮತ್ತೊಮ್ಮೆ ಬರೀತೀನಿ. ಸೆಕೆಂಡ್ ಒನ್, ವಾಟ್ ಆರ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ಗಳು ಯಾವುದು. ನೆಕ್ಸ್ಟು, ವಾಟ್ ಆರ್ ದ ಈವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆಗುವಾಗ ಏನೇನು ಈವೆಂಟ್ ಆಗುತ್ತೆ. ಸೊ ಫಸ್ಟ್ ನೋಡಿ, ಇವಾಗ ಡೆಫಿನೇಷನ್ ಏನು ಬರೀಬಹುದು. Photosynthesis, it's one of the main phenomenon that occurs in autotrophic nutrition. So, in which they make or prepare their food with the help of, yaudra help in the, so carbon dioxide, water, and also raw materials in the presence of sunlight and chlorophyll. So, alli ಎರಡು ತರ ಬರಿಬೇಕು, ಯುಟಿಲೈಸೇಷನ್ ಮತ್ತೆ ಪ್ರೆಸೆನ್ಸ್. ಯುಟಿಲೈಸ್ ಮಾಡ್ಕೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಾ ಮೆಟೀರಿಯಲ್ಸ್ ಅನ್ನ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಸೊ ಇಫ್ ಇಟ್ ಈಸ್ ನಾಟ್ ವಿಸಿಬಲ್, ಆಸ್ ಐ ಸೆಡ್, ಐ ಆಮ್ ರೈಟಿಂಗ್ ಹಿಯರ್, ದೇ ನೀಡ್ ಕಾರ್ಬನ್ ಡೈಆಕ್ಸೈಡ್ ರೈಟ್ ಫ್ರಮ್ ದ ಅಟ್ಮಾಸ್ಫಿಯರ್ ಅಂಡ್ ದೇ ನೀಡ್ ವಾಟರ್ ಫ್ರಮ್ ದ ಸಾಯಿಲ್. ಸೊ ಬೈ ದ ರೂಟ್ ದೇ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂಡ್ ದೇ ಆರ್ ಮೇಕಿಂಗ್ ದ ಫುಡ್. You know that the food is usually carbohydrate, and the simplest form of carbohydrate is glucose. We are always writing the glucose here, C6H12O6. C6H12O6. Adru jotege ಏನು ಪ್ರೊಡ್ಯೂಸ್ ಆಗುತ್ತೆ. So during photosynthesis, oxygen and water has been eliminated. ಪ್ರೊಡ್ಯೂಸ್ ಆಗುತ್ತೆ. ಸೊ ರಾ ಮೆಟೀರಿಯಲ್ಸ್ ಯಾವ್ಯಾವುದು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಸೊ ಇಲ್ಲಿ ಫೋಟೋಸಿಂಥಸಿಸ್ ಆಗಬೇಕು ಅಂತ ಹೇಳಿದ್ರೆ ಏನಿರಬೇಕು, ಸನ್ಲೈಟ್ ಇರಬೇಕು, ಜೊತೆಗೆ ಇಂಟರ್ನಲ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಕ್ಲೋರೋಪ್ಲಾಸ್ಟ್ ಇರಬೇಕು. ಸೊ ಅದನ್ನೇ ಕ್ಲೋರೋಫಿಲ್ ಅಂತ ಹೇಳೋಣ, ಕ್ಲೋರೋಫಿಲ್. ಸೊ ದಾಟ್ ಈಸ್ ದ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್. ಸೊ ಅದ್ರ ಮೇನ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಟ್ರ್ಯಾಪ್ ದ ಸನ್ಲೈಟ್. ಸನ್ಲೈಟನ್ನು ಟ್ರ್ಯಾಪ್ ಮಾಡುತ್ತೆ, ಕನ್ವರ್ಟ್ ದ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ಕನ್ವರ್ಟ್ ಮಾಡಿ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಅನದರ್ ಇಂಪಾರ್ಟೆಂಟ್ ಕ್ವಶನ್ ದೇ ವಿಲ್ ಆಸ್ಕ್ ಹಿಯರ್, ವಾಟ್ ಆರ್ ದ ಎಂಡ್ ಪ್ರಾಡಕ್ಟ್ಸ್ ಅಂಡ್ ಬೈ ಪ್ರಾಡಕ್ಟ್ಸ್ ಆಫ್ ದ ಫೋಟೋಸಿಂಥಸಿಸ್. ಎಂಡ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಗ್ಲೂಕೋಸ್ ಆರ್ ಯು ಕ್ಯಾನ್ ಸೇ ಕಾರ್ಬೋಹೈಡ್ರೇಟ್. ಓಕೆ, ಬೈ ಪ್ರಾಡಕ್ಟ್ ಬೇಡದೇ ಇರೋದು ಪ್ಲಾಂಟ್ಗೆ. ಸೊ ಫುಡ್ಡನ್ನು ಪ್ರಿಪೇರ್ ಮಾಡುವಾಗ ಇದು ಎಕ್ಸ್ಟ್ರಾ ಪ್ರೊಡ್ಯೂಸ್ ಆಗುತ್ತೆ. ಅದು ಯಾವುದು, ಆಕ್ಸಿಜನ್ ಮತ್ತು ವಾಟರ್. ಸೊ ವಾಟರ್ ವಿಲ್ ಬಿ ಎಲಿಮಿನೇಟೆಡ್ ಥ್ರೂ ದ ಸ್ಟೊಮ್ಯಾಟೋ, ಆಕ್ಸಿಜನ್ ಆಲ್ಸೋ ವಿಲ್ ಬಿ ಎಕ್ಸ್ಚೇಂಜ್ ಥ್ರೂ ದ ಸ್ಟೊಮ್ಯಾಟೋ ಓನ್ಲಿ. ಅಲ್ಲಿಂದನೇ ಎಕ್ಸ್ಚೇಂಜ್ ಆಗುತ್ತೆ. ಓಕೆನಾ. ಸೊ ಇದು ರಿಯಾಕ್ಷನ್ನು. ಸೊ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಈಗ ಬರ್ದಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಹೇಗಿದೆ ಅದೇ ಥರ, ಬಟ್ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ಡ್ ಈಕ್ವೇಷನ್ಗೆ ಮಾತ್ರ ಮಾರ್ಕ್ಸ್ ಇರುತ್ತೆ. ಡೋಂಟ್ ಫರ್ಗೆಟ್ ಟು ಬ್ಯಾಲೆನ್ಸ್. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್, 6-12-6-6 ಅಂತಲೇ ನೆನ್ಪಿಟ್ಕೊಂಬಿಡಿ. ಬಟ್ ಇದು ಭಯಾಟ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಅದು ತುಂಬಾ ಮುಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ರಿಕ್ವೈರ್ಮೆಂಟ್ಸ್ ಫಾರ್ ಫೋಟೋಸಿಂಥಸಿಸ್. ಆಸ್ ಐ ಸೆಡ್, ಏನೇನು ಬೇಕಾಗುತ್ತೆ. ದೇ ನೀಡ್ ಸನ್ಲೈಟ್. So that is a major source of energy for all the living organisms, especially for the plants to make their food. Okay, chlorophyll, that is the internal factors. So this is the green pigment responsible for trapping the sunlight and convert that into chemical energy. Convert ಮಾಡುತ್ತೆ. Next, water they absorb from the soil. Soil ಇಂದ absorb ಮಾಡ್ಕೊಳ್ಳುತ್ತೆ by the roots ಅಂತ ಬರೀತೀವಿ ನಾವು. Next, ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್. So usually carbon dioxide present in the atmosphere. Atmosphere is the what? Reservoir pool of the carbon dioxide. Allirutte adu. So they took the carbon dioxide during the exchange of gases through the stomata. By utilizing that, so that can make their food anna make ಮಾಡುತ್ತೆ. So these are the requirements. Now events ಗಳ ಬಗ್ಗೆ ಮಾತಾಡೋಣ. ಏನು ಈವೆಂಟ್ ಆಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ. ಸೊ ಫುಡ್ ಮೇಕ್ ಆಗ್ತಾ ಇದೆ, ಪ್ರಿಪೇರ್ ಆಗ್ತಾ ಇದೆ, ಒಂದೇ ಸ್ಟೆಪ್ಪ. ಅಲ್ಲಿ ಏನೇನಾಗುತ್ತೆ, ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್ ಪಿಗ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ ಸೆಕ್ಷನ್ ಆಫ್ ಲೀಫಲ್ಲಿ. ಸೊ ಪ್ಯಾಲಿಸೈಡ್ ಪ್ಯಾರನ್ಕೈಮಾ ಏನಿರುತ್ತೆ, ವಿಚ್ ಇಸ್ ನಿಯರೆಸ್ಟ್ ದ ಅಪ್ಪರ್ ಎಪಿಡರ್ಮಿಸ್, ಹ್ಯಾವಿಂಗ್ ನಂಬರ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ದಟ್ ಟ್ರ್ಯಾಪ್ ದ ಸನ್ಲೈಟ್. ಸೊ ಯಾವುದ್ರ ಮುಖಾಂತರ ಟ್ರ್ಯಾಪ್ ಆಗ್ತಾ ಇದೆ, ಕ್ಲೋರೋಫಿಲ್ ಮುಖಾಂತರ. ಸೊ ಫಸ್ಟ್ ಒನ್, trapping of sunlight or absorption of light energy by the chlorophyll pigment. Absorption ಆಗುತ್ತೆ. Second one, so that light energy is converted into chemical energy. ಈಗ ಅದೇ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ವಾಟ್, ಫೋಟೋಲೈಸಿಸ್, ಬ್ರೇಕ್ ಡೌನ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇವಾಗ ಅದೇ ಕೆಮಿಕಲ್ ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ವಾಟರ್ ಬ್ರೇಕ್ ಡೌನ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಯಾಕೆ ಅಂತ ಹೇಳಿದ್ರೆ ದಿಸ್ ಹೈಡ್ರೋಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ರಿಡಕ್ಷನ್ ಆಫ್ ದ
ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡುತ್ತೆ. ಸೊ ಫೈನಲ್ ಒನ್ ಇಸ್ reduction of carbon dioxide into the carbohydrates. So the food is prepared. Food prepare ಆಯಿತು. ಹಾಗಾಗಿ ಡೆಫಿನೇಷನ್, ಈಕ್ವೇಷನ್, ಬ್ಯಾಲೆನ್ಸ್ಡ್ ಈಕ್ವೇಷನ್ ಗೊತ್ತಿರಬೇಕು ನಮಗೆ. ನೆಕ್ಸ್ಟು ರಿಕ್ವೈರ್ಮೆಂಟ್ಸ್ ಫಾರ್ ಫೋಟೋಸಿಂಥಸಿಸ್, ಎಲ್ಲಿಂದ ಸಿಗುತ್ತೆ ಅಂತಲೂ ಕೂಡ ನೀವು ಬರಿಬೇಕಾಗುತ್ತೆ. ಸನ್ಲೈಟ್, you know that from the sun, chlorophyll, internal factor present in the leaf, trapping the sunlight, water present in the soil and absorbed by the roots, and carbon dioxide present in the atmosphere taken by the stomata. Okay, next process ನೋಡೋಣ. ಅದೇ ಟಾಪಿಕಲ್ಲಿ ಸೆಕ್ಷನ್ ಆಫ್ ಲೀಫ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸರ್ ಯಾಕೆ ಇದು ತುಂಬ ಇಂಪಾರ್ಟೆಂಟಾ? ಎಸ್, ಯಾಕೆ ಅಂತ ಹೇಳಿದ್ರೆ ಕೆಲವು ಲೇಬಲ್ಸ್ಗಳನ್ನ ಕೊಟ್ಬಿಟ್ಟು, ಅಂದರೆ 1, 2, 3 ಅಂತ ಕೊಟ್ಟು ಲೇಬಲ್ ಮಾಡಲಿಕ್ಕೆ ಹೇಳ್ತಾರೆ ನಿಮಗೆ. ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ಲೀಫ್ ಯು ವಿಲ್ ಗೆಟ್ 4 ಇಂಪಾರ್ಟೆಂಟ್ ಪಾರ್ಟ್ಸ್. ಓಕೆ, ಅಪ್ಪರ್ ಎಪಿಡರ್ಮಿಸ್, ಲೋಯರ್ ಎಪಿಡರ್ಮಿಸ್. ಇನ್ ಬಿಟ್ವೀನ್ ದೇಮ್ ಮೀಸೋಫಿಲ್ ಸೆಲ್ಸ್ ಆರ್ ಪ್ರೆಸೆಂಟ್. ಸೊ 2 ಥರ ಮೀಸೋಫಿಲ್ ಸೆಲ್ಸ್ಗಳಿರುತ್ತೆ. ಸೊ ಒನ್ ಈಸ್ ಪ್ಯಾಲಿಸೇಡ್ ಪ್ಯಾರನ್ಕೈಮಾ, ಪ್ಯಾಲಿಸೇಡ್ ಪ್ಯಾರನ್ಕೈಮಾ, ಆ್ಯಂಡ್ ಸೆಕೆಂಡ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಸ್ಪಾಂಜಿ ಪ್ಯಾರನ್ಕೈಮಾ, spongy parenchyma. So these 2 types of mesophyll cells contain large number of chloroplast or chlorophyll. So ಇಲ್ಲಿ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಇದೇ ಕ್ವಶನ್ ಅನ್ನ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಇನ್ ವಿಚ್ ಪಾರ್ಟ್ ಆಫ್ ದ ಲೀಫ್ ದ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದಾಗ ಯು ನೀಡ್ ಟು ರೈಟ್ ದ ಮೀಸೋಫಿಲ್ ಪಾರ್ಟ್. ಮೀಸೋಫಿಲ್ ಅಂತ ಹೇಳಿದ್ರೆ ದ ಲೇಯರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಅಪ್ಪರ್ ಅಂಡ್ ಲೋಯರ್ ಎಪಿಡರ್ಮಿಸ್. ಅಂಡ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಸ್ಟೊಮ್ಯಾಟೊ, ಇದು ಸ್ಟೊಮ್ಯಾಟೊದಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಈ ಸ್ಟ್ರಕ್ಚರ್ನ ಡ್ರಾ ಮಾಡಿ ಅಂತ ಕೇಳ್ತಾರೆ ಅಥವಾ ಲೇಬಲ್ ಫಂಕ್ಷನ್ ಕೇಳ್ತಾರೆ. ಸ್ಟೊಮ್ಯಾಟೊ ಯಾವ ಥರ ಇರುತ್ತೆ? ದೇ ಆರ್ ಯೂಶಲಿ ಮೇಡ್ ಅಪ್ ಆಫ್ 2 ಬೀನ್ ಶೇಪ್ಡ್ ಗಾರ್ಡ್ ಸೆಲ್ಸ್. ಓಕೆ, 2 ಬೀನ್ ಶೇಪಲ್ಲಿರೋ ಗಾರ್ಡ್ ಸೆಲ್ಸ್ಗಳಿರುತ್ತೆ. ಆ್ಯಂಡ್ ದಟ್ ಫಾರ್ಮ್ಸ್ ಆ್ಯನ್ ಓಪನಿಂಗ್, ಅಲ್ಲೊಂದು ಓಪನಿಂಗ್ ಫಾರ್ಮ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸ್ಟೊಮ್ಯಾಟಲ್ ಪೋರ್. ಆ್ಯಂಡ್ ದ ಗಾರ್ಡ್ ಸೆಲ್ಸ್ ಆರ್ ಹ್ಯಾವಿಂಗ್ chloroplast, nucleus and the vacuole. That vacuole control the turgidity and also rigidity of the cell. And the entire stomata is covered by subsidiary cells. Subsidiary cells ಇಂದ ಕವರ್ ಆಗಿರುತ್ತೆ. ಓಕೆ, 2 ಸ್ಟೊಮ್ಯಾಟೊ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು. ಒಂದು ಓಪನ್ ಸ್ಟೊಮ್ಯಾಟಲ್ ಪೋ, ಸೆಕೆಂಡ್ ಒನ್ ಇಸ್ ಕ್ಲೋಸ್ಡ್ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್ ಇದೆಯಲ್ಲ. ಫಂಕ್ಷನ್ ಏನಿರ್ಬೋದು? ಸ್ಟೊಮ್ಯಾಟೊ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅದು ಗ್ಯಾಸಸ್ಸನ್ನು ಎಕ್ಸ್ಚೇಂಜ್ ಮಾಡುತ್ತೆ, ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು. ಸೆಕೆಂಡ್ ಇಟ್ ಇಸ್ ನಥಿಂಗ್ ಬಟ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೇನು? ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟೊ ಇನ್ ದ ಫಾರ್ಮ್ ಆಫ್ ವೇಪರ್ಸ್. ಇಟ್ ಈಸ್ ನಾಟ್ ಅ ವೇಪರ್, ಮಿಯರ್ಲಿ ಎ ವೇಪರ್ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಹಾಗಾಗಿ ಇದು ಸ್ಟೊಮ್ಯಾಟೊ ಓಪನಿಂಗ್ ಮತ್ತು ಕ್ಲೋಸಿಂಗ್ ಆಗೋದ್ರ ಮುಖಾಂತರ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಬಾಡಿ ಟೆಂಪರೇಚರ್ನ ಮತ್ತು ಸೊ ಈ ಪ್ರೋಸೆಸ್ಗಳನ್ನು. ನೆಕ್ಸ್ಟು ಇದು ಪ್ಲ್ಯಾಂಟ್ ಆಯಿತು. ಓಕೆ, ಜಸ್ಟ್ ಫೋಟೋಸಿಂಥಸಿಸ್ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಬಂದಾಗ ಇಟ್ಸ್ ಎ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಎನ್ ಆರ್ಗ್ಯಾನಿಸಮ್ ಡಿಪೆಂಡ್ಸ್ ಆನ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದೇರ್ ಫುಡ್. ಸೊ ಆರ್ ಪ್ಲ್ಯಾಂಟ್ ಮೇಲೂ ಕೂಡ ಡಿಪೆಂಡ್ ಆಗಬಹುದು. ಸೊ ಅದನ್ನು ನಾವು ಹೆಟರೋಟ್ರಾಫಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಹೆಟೆರೋ ಮೀನ್ಸ್ ಡಿಫ್ರೆಂಟ್. ಓಕೆ, ನೆಕ್ಸ್ಟು ಅದರಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ತಾರೆ. ನ್ಯೂಟ್ರಿಷನ್ ಇನ್ ಅಮೀಬಾ, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನ್ಯೂಟ್ರಿಷನ್ ಇನ್ ಅಮೀಬಾಗೆ ಬಂದರೆ ಅಮೀಬಾದಲ್ಲಿ ಏನೇನಿರುತ್ತೆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ ಮತ್ತು ಈ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ ಮತ್ತು ಸ್ಟೆಪ್ಸ್ಗಳು ನಾನು ಹೇಳ್ತಾ ಹೋಗ್ತೀನಿ. ಇನ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲೋಜೋಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ದೇರ್ ಆರ್ 5 steps. ವಾಟ್ ಆರ್ ದ ಡಿಫ್ರೆಂಟ್ 5 steps ಇನ್ವಾಲ್ವ್ಡ್ ಇನ್ ಹೋಲೋಜೋಯಿಕ್ ನ್ಯೂಟ್ರಿಷನ್? ಸೊ ಫಸ್ಟ್ ಒನ್ ಈಸ್ ingestion, digestion, second one is digestion, next one is absorption, assimilation and the digestion. ತುಂಬ ಸಿಂಪಲ್ ಇದು. ಇದಕ್ಕೆ ಯಾವುದೇ ಥರ ನಿಮಾನಿಕ್ಸ್ ಬೇಕಾಗಿಲ್ಲ ನಮಗೆ. ಏನು ಫಸ್ಟು ಆಹಾರವನ್ನು ತೆಗೆದುಕೊಳ್ತೀವಿ, ಇಂಜೆಸ್ಟ್ ಮಾಡ್ತಾ ಇದ್ದೀವಿ, ಇಂಜೆಕ್ಟ್ ಅಂತ ಹೇಳ್ತೀವಲ್ಲ ಆ ಥರ ಇಂಜೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮೆಕ್ಯಾನಿಕಲ್ ಡೈಜೆಷನ್ ಆ್ಯಂಡ್ ಕೆಮಿಕಲ್ ಡೈಜೆಷನ್, ಅದು ಫುಡ್ಡು ಬ್ರೇಕ್ ಡೌನ್ ಆಗಬೇಕು, ಬ್ರೇಕ್ ಡೌನ್ ಆಫ್ ಫುಡ್ ಪಾರ್ಟಿಕಲ್. ನೆಕ್ಸ್ಟ್ ಅಬ್ಸಾರ್ಪ್ಷನ್, ಒನ್ಸ್ ದ ಫುಡ್ ಗೆಟ್ಸ್ ಬ್ರೋಕನ್ ಡೌನ್, ಅದು ಬ್ರೋಕನ್ ಡೌನ್ ಆದಮೇಲೆ ಅಬ್ಸಾರ್ಬ್ಡ್ ಬೈ ದ ಸೆಲ್ಸ್ ಕಾಲ್ಡ್ ವಿಲ್ಲೈ, ಹೌದಾ, ಅಬ್ಸಾರ್ಪ್ಷನ್ ಆಗುತ್ತೆ. ಆ್ಯಂಡ್ ಫೈನಲಿ ಅಸಿಮಿಲೇಷನ್ ಆಗುತ್ತೆ. ಅಸಿಮಿಲೇಷನ್ ಅಂತ ಹೇಳಿದ್ರೆ ಯುಟಿಲೈಸೇಷನ್ ಆಫ್ ದ ಅಬ್ಸಾರ್ಬ್ಡ್ ಫುಡ್ ಬೈ ಅವರ್ ಬಾಡಿ ಸೆಲ್ಸ್, ಅದು ಯುಟಿಲೈಸ್ ಆಗ್ತಾ ಇದೆ. ಆ್ಯಂಡ್ ಫೈನಲಿ ದ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಈಸ್ ಎಜೆಕ್ಟೆಡ್. ಸೊ ದಟ್ ಈಸ್ ನಥಿಂಗ್ ಬಟ್ ಎಜೆಷನ್. ಈ 5 ಸ್ಟೆಪ್ಗಳು ಗೊತ್ತಿರಬೇಕು: ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಆ್ಯಂಡ್ ಎಜೆಷನ್. ನಾವು ಲುಕ್ ಅಟ್ ಹಿಯರ್. ಅಮೀಬಾದಲ್ಲಿ ನ್ಯೂಟ್ರಿಷನ್ ಯಾವ ಥರ ಆಗುತ್ತೆ? ಅಮೀಬಾ ಈಸ್ ಅ ಯೂಕ್ಯಾರಿಯೋಟಿಕ್ ಆ್ಯಂಡ್ ಆಲ್ಸೋ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಅಂದರೆ ಒಂದೇ ಸೆಲ್ ಇರುತ್ತೆ, ಯಾವುದೇ ಥರ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಗಳಿರೋದಿಲ್ಲ. ಸ್ಟ್ರಕ್ಚರ್ ತುಂಬ ಸಿಂಪಲ್ ಆಗಿದೆ, ಯಾವುದಲ್ವಾ?
ಸೊ ಅಮೀಬಾದಲ್ಲಿ ದೇ ಯೂಶಲಿ ಟೇಕ್ ದ ಫುಡ್ ಬೈ ದ ಪ್ರೊಸೆಸ್ ಕಾಲ್ಡ್ ಫಾಗೋಸೈಟೋಸಿಸ್. ದೇ ಯೂಶಲಿ ಎಂಗಲ್ಫ್ ಆರ್ ಟೇಕ್ ದ ಫುಡ್ ಬೈ ದ process called phagocytosis ಅಂತ ಹೇಳ್ತೀವಿ. They have number of finger-like projections. Those are called pseudopodia. They helps in ingestion of the food and movement or locomotion. ಅದು ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಟು ಎಂಗಲ್ಫ್ ದ ಫುಡ್ ಪಾರ್ಟಿಕಲ್, ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒನ್ಸ್ ದ ಫುಡ್ ಪಾರ್ಟಿಕಲ್ ಈಸ್ ವ್ರ್ಯಾಪ್ಡ್ ಬೈ the pseudopodia. Pseudopodia in the food particle of wrap ಆದ ತಕ್ಷಣ there is a formation of the food vacuole. Look at here. So there are many temporary finger-like extensions are present. They are called pseudopodia. And they engulf the food particle and they form the food vacuole. ಅಲ್ಲೊಂದು ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆಗುತ್ತೆ. ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್ enzymes like amylase is present and responsible for the digestion of the food. Once that gets digest ಆದ್ಮೇಲೆ gets diffuses through or throughout the cytoplasm. Cytoplasm ಏನಾಗುತ್ತೆ, ಅದು ಡಿಫ್ಯೂಸ್ ಆಗುತ್ತೆ. The entire process takes place by diffusion only. ಅರ್ಥ ಆಯ್ತಾ? ಸೊ ಅಮೀಬಾ, pseudopodia helps for what? That help in engulfing the food particle and locomotion. Once that wrap the food particle, encircle the food particle, food vacuole is formed. Food vacuole contains some enzymes and finally that digest the food and diffuses into the cytoplasm. ಇದು ಅಮೀಬಾದಲ್ಲಿ ಆಗೋದು. ಇನ್ನು ಹ್ಯೂಮನ್ ಬೀಯಿಂಗ್ಸ್ಗೆ ಬಂದರೆ ನಿಮಗೆ ಕಾಮನ್ ಆಗಿ ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾರೆ. ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಲೇಬಲ್ಗಳನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ಅವರೇ ಡಯಾಗ್ರಾಮ್ನ ಕೊಟ್ಬಿಟ್ಟು ಐಡೆಂಟಿಫೈ ದ ಫಾಲೋಯಿಂಗ್ ಲೇಬಲ್. ಸೊ ವೇರ್ ದ ಕಾರ್ಬೋಹೈಡ್ರೇಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್, ಐ ಮೀನ್ ಸ್ಟಾರ್ಟ್ಸ್. ಸೊ ವೇರ್ ದ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಎಲ್ಲ ಲೇಬಲ್ಗಳು ಗೊತ್ತಿರಬೇಕು, ಯಾವ್ಯಾವ ಪಾರ್ಟ್ಸ್ಗಳಿದೆ ಅಂತ ಗೊತ್ತಿದೆಯಲ್ಲ. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮೌತ್. ಇದಕ್ಕೂ ನಿಮಾನಿಕ್ಸ್ ಬೇಕಾ? ಓಕೆ, ನಮ್ಮ ಬಾಡಿ ಪಾರ್ಟ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇಟ್ ಸ್ಟಾರ್ಟ್ ಫ್ರಮ್ ದ ಮೌತ್. ದೇರ್ ಇಸ್ ಅ ಬಕಲ್ ಕ್ಯಾವಿಟಿ, pharynx, esophagus, stomach, and the first part of the small intestine is nothing but duodenum. ನೆಕ್ಸ್ಟ್ ಅದಾದಮೇಲೆ ಇಲಿಯಮ್, ಜೆಜ್ಯುನಮ್, ಸೀಕಮ್ ಅಂತ ಹೇಳ್ತೀವಿ. ಕೋಲಾನ್ಗಳು ಬರುತ್ತೆ ಅಲ್ಲಿ, ಅಂದರೆ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ರೆಕ್ಟಮ್ ಆ್ಯಂಡ್ ಏನಸ್. ಇದ್ರ ಜೊತೆಗೆ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ಗಳಿದೆ. ದೋಸ್ ಆರ್ ನಥಿಂಗ್ ಬಟ್ ಸಲೈವರಿ ಗ್ಲ್ಯಾಂಡ್ಸ್, ಲಿವರ್, ಪ್ಯಾಂಕ್ರಿಯಾಸ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್. ಈ ಎಲ್ಲ ಗ್ಲ್ಯಾಂಡ್ಸ್ಗಳು ಕೂಡ ಹೆಲ್ಪ್ ಮಾಡುತ್ತೆ ಯಾವುದಕ್ಕೆ? ಡೈಜೆಷನ್ಗೆ. So we are talking about the digestion or nutrition in human beings. First mouth ಅಲ್ಲಿ ತಿಳ್ಕೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. In mouth you know that salivary glands are present. ಏನಿರುತ್ತೆ ಅದರಲ್ಲಿ? salivary glands ಇರುತ್ತೆ. ಇದು ಇಲ್ಲಿಂದಾನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಶುರು ಆಗೋದು. salivary glands there are about 3 pairs. 3 ಜೊತೆ ಇರುತ್ತೆ. They usually produces ಸಲೈವಾವನ್ನು ಪ್ರೊಡ್ಯೂಸ್ ಮಾಡುತ್ತೆ. that contains salivary amylase. ಅದರಲ್ಲಿ amylase ಅನ್ನೋ ಒಂದು ಎಂಜೈಮ್ ಇರುತ್ತೆ. ದಟ್ amylase is responsible for the conversion of or breakdown of carbohydrate into disaccharide. ಓಕೆ, ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟ್ ಆಗಿ ಬರೀರಿ. ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದನ್ನೇ ನಾವು ಸ್ಟಾರ್ಚ್ ಅಂತ ಹೇಳೋದು. Starch is the complex carbohydrate. Glucose is the simplest carbohydrate. Understood? So that's the thing. And once that digested, ಸ್ವಲ್ಪ breakdown ಆಗುತ್ತೆ, ಅಲ್ಲಿ ಸಲೈವ ಜೊತೆಗೆ ಮಿಕ್ಸಪ್ ಆಗುತ್ತೆ, and that is moving towards the stomach through the what? Through the esophagus. And once it reaches the stomach ಅಲ್ಲಿ ಇಂಪಾರ್ಟೆಂಟ್ ಆಗಿ 3 ಥರದ ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಯಾವ್ಯಾವುದು? ಎಸ್, ಯೂಶಲಿ ಹಿಯರ್ ಐ ಆಮ್ ರೈಟಿಂಗ್ ಸ್ಟೊಮಕ್ ಇದೆ. ಆ ಸ್ಟಮಕ್ಕಲ್ಲಿ ಒಂದು ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಆ್ಯಸಿಡ್ ಇಸ್ ನಥಿಂಗ್ ಬಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ್ಯಂಡ್ ಸೆಕೆಂಡ್ ಒನ್, ದೇರ್ ಈಸ್ ಒನ್ ಮೋರ್ ಎಂಜೈಮ್ ಕಾಲ್ಡ್ ಪೆಪ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ಅಲಾಂಗ್ ವಿತ್ ದೇರ್ ಈಸ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಮ್ಯೂಕಸ್. ಒಂದು ಮ್ಯೂಕಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವು 3 ಫಂಕ್ಷನ್ಸ್ಗಳು ಗೊತ್ತಿರಬೇಕು ನಮಗೆ. ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಸ್ಟಮಕ್ ಯೂಶಲಿ ಸ್ಟೋರ್ಸ್ ದ ಫುಡ್ ಟೆಂಪರರಿಲಿ ಆ್ಯಂಡ್ ದಿಸ್ ಇಸ್ ದ ಸೈಟ್ ವೇರ್ ದ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್. ಅಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ it is mainly responsible for the chemical digestion of the food due to the highly muscular nature. ಅದು ಮಸ್ಕ್ಯುಲರ್ ನೇಚರ್ ಇಂದ ಫುಡ್ ಅನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಕೆಮಿಕಲ್ ಕಾಲ್ಡ್ ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಡೆಸ್ಟ್ರಾಯ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಕಮ್ಸ್ ಅಲಾಂಗ್ ವಿತ್ ದ ಫುಡ್ ಮೆಟೀರಿಯಲ್. ಆಹಾರದ ಜೊತೆಗೆ ಬರ್ತಕ್ಕಂಥ ಫುಡ್ ಅನ್ನು ಅದು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಕೆಮಿಕಲ್ ಇದೆ, ಇಟ್ ಕಿಲ್ಸ್ ದ ಜರ್ಮ್ಸ್. ಐ ಆಮ್ ರೈಟಿಂಗ್ ಕಿಲ್ಸ್ ದ ಜರ್ಮ್ಸ್.
ಸೊ ಇದು ಜಮ್ಸ್ಗಳನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ಕಿಲ್ ಮಾಡುತ್ತೆ. ಅಂಡ್ ಆಲ್ಸೋ ಪ್ರೊವೈಡ್ಸ್ ದ ಅಸಿಡಿಕ್ ಮೀಡಿಯಂ ಫಾರ್ ದ ಡೈಜೆಷನ್ ಆರ್ ದ ಕನ್ವರ್ಷನ್ ಆಫ್ ದ ಪ್ರೋಟೀನ್. ಡೈಜೆಷನ್ ಆಫ್ ಪ್ರೋಟೀನ್ಗೆ ಅಸಿಡಿಕ್ ಮೀಡಿಯಂ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಪ್ರೊವೈಡ್ಸ್ ವಾಟ್? ಅಸಿಡಿಕ್ ಮೀಡಿಯಂ. ಅಸಿಡಿಕ್ ಮೀಡಿಯಂ ಅನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಅದಾದ ಮೇಲೆ ಪೆಪ್ಸಿನ್. ಇದು ಫಸ್ಟ್ ಪೆಪ್ಸಿನೋಜೆನ್ ಆಗಿರುತ್ತೆ. ಸೊ ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೋ ಅವಾಗ ಪೆಪ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೇಕ್ ಡೌನ್ ಆಫ್ ವಾಟ್? ಪ್ರೋಟೀನ್. ಬ್ರೇಕ್ ಡೌನ್ ಆಫ್ ಪ್ರೋಟೀನ್. ಪ್ರೋಟೀನ್ ಅನ್ನು ಡೈಜೆಸ್ಟ್ ಮಾಡುತ್ತೆ. ಅಂದರೆ ಪ್ರೋಟೀನ್ ಅನ್ನೋದು ಸೊ ಪೆಪ್ಟೋನ್ಸ್ಗಳಾಗಿ ಪೆಪ್ಟೈಡ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ, ಪ್ರೋಟಿಯೋಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ರೋಟೀನ್ ಅನ್ನು ಬ್ರೇಕ್ ಮಾಡೋದು ಯಾವುದು? ಪೆಪ್ಸಿನ್. ನೆಕ್ಸ್ಟ್ ಮ್ಯೂಕಸ್ಗೆ ಬಂದರೆ, ಇಟ್ ಈಸ್ ಅ ಸಬ್ಸ್ಟೆನ್ಸ್ ಸೆಕ್ರೀಟೆಡ್ ಫ್ರಮ್ ದ ಇನ್ನರ್ ಲೇಯರ್ ಆಫ್ ದ ಸ್ಟಮಕ್ ಓನ್ಲಿ ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಫ್ರಮ್ ದ ಆ್ಯಸಿಡ್. ಈ ಆ್ಯಸಿಡ್ ಅನ್ನೋದು ತುಂಬ ಏನಾಗಿರುತ್ತೆ? ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ನಿಯರ್ಲಿ ಅಬೌಟ್ 1.5 to 2.5 ಅಸಿಡಿಟಿ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಅದು ಸೆಲ್ಸ್ಗಳನ್ನ ಡೆಸ್ಟ್ರಾಯ್ ಮಾಡ್ಬೋದು. ಸೊ ಇಟ್ ಈಸ್ protecting the inner wall of the stomach from the hydrochloric acid to be destroying. ಡೆಸ್ಟ್ರಾಯ್ ಆಗದೆ ಇರೋ ಥರ ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಸ್ಟಮಕ್. ನಾವು ಪ್ರೋಟೀನ್ ಡೈಜೆಷನ್ ಆಯಿತು. ನಾವು ದ ಫುಡ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಇಂಟೆಸ್ಟೈನ್. ಇಂಟೆಸ್ಟೈನಿಗೆ ಮೂವ್ ಆಗುತ್ತೆ. ಇಲ್ಲಿ ಇಂಟೆಸ್ಟೈನಲ್ಲಿ ಫಸ್ಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಡಿಯೋಡಿನಮ್. ಹೌದಾ? ಸೊ ಬರೆಯೋಣ ಇಲ್ಲಿ, ಡಿಯೋಡಿನಮ್ ಅದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಜೊತೆಗೆ ಇಲ್ಲಿ 2 ಗ್ಲ್ಯಾಂಡ್ಸ್ಗಳಿರುತ್ತೆ, ಲಿವರ್ ಆ್ಯಂಡ್ ಆಲ್ಸೋ ದ ಪ್ಯಾಂಕ್ರಿಯಾಸ್. ಸೊ ಫಸ್ಟು ಲಿವರ್ ಬಗ್ಗೆ ತಿಳ್ಕೊಳ್ಳೋಣ. ಲಿವರ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ದ ಬೈಲ್ ಜ್ಯೂಸ್. ಇದು ಬೈಲ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಕಂಟೈನ್ಸ್ ಬೈಲ್ ಸಾಲ್ಟ್ ಆ್ಯಂಡ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ಫ್ಯಾಟ್. ಇದು ಫ್ಯಾಟನ್ನು ಡೈಜೆಸ್ಟ್ ಮಾಡುತ್ತೆ. ಸೊ ಡೈಜೆಷನ್ ಆಫ್ ಫ್ಯಾಟ್ ಈಸ್ ಡನ್ ಬೈ ದ ಬೈಲ್ ಜ್ಯೂಸ್. ಸೊ ಏನು ಮಾಡ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಯಾವ ಥರ ಕೊಟ್ಟಿದ್ದಾರೆ? ಲಾರ್ಜರ್ ಗ್ಲಾಬ್ಯೂಲ್ಸ್ ಆಫ್ ದ ಫ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಸ್ಮಾಲರ್ ಗ್ಲಾಬ್ಯೂಲ್ಸ್ ಆಫ್ ದ ಫ್ಯಾಟ್. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬೈಲ್ ಜ್ಯೂಸ್. ಓಕೆ, ಆ್ಯಂಡ್ ದಿಸ್ ಬೈಲ್ ಜ್ಯೂಸ್ ಈಸ್ ಯೂಶಲಿ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್. ಇದು ಗಾಲ್ ಬ್ಲಾಡರಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಪ್ರೊಡ್ಯೂಸ್ಡ್ ಸೆಕ್ರಿಟೆಡ್ ಇನ್ ಲಿವರ್, ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್. ಓಕೆ, ನೆಕ್ಸ್ಟು ಇಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಕೆಲಸ ಏನು? ತಿಳ್ಕೋಣ ಇವಾಗ. ಪ್ಯಾಂಕ್ರಿಯಾಸ್, ಇಟ್ಸ್ ಆಲ್ಸೋ ಕೈಂಡ್ ಆಫ್ ಹೆಟಿರೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ ಥರ ಆ್ಯಕ್ಟ್ ಮಾಡುತ್ತೆ ಇದು. ದಟ್ ಪ್ರೊಡ್ಯೂಸಸ್ 2 ಇಂಪಾರ್ಟೆಂಟ್ ಎನ್ಸೈಮ್. ಸೊ ದಟ್ ಈಸ್ ನಥಿಂಗ್ ಬಟ್ ಟ್ರಿಪ್ಸಿನ್ ಆ್ಯಂಡ್ ಲಿಪೇಸ್. ಟ್ರಿಪ್ಸಿನ್ ಆ್ಯಂಡ್ ಲಿಪೇಸ್. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಪೆಪ್ಸಿನ್ ಅನ್ನೋದು ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡೋ ಥರ, ಇಲ್ಲಿ ಟ್ರಿಪ್ಸಿನ್ ಅನ್ನೋದು ಕೂಡ ಪ್ರೋಟೀನ್ ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಅಂದರೆ they are converting the protein into what? So that is nothing but dipeptides ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಲಿಪೇಸ್ ಅನ್ನೋದೇನು ಮಾಡುತ್ತೆ? ದಟ್ ಕನ್ವರ್ಟ್ಸ್ ದ ಫ್ಯಾಟ್ ಇಂಟು ಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ತುಂಬ ಸಿಂಪಲ್ ಆಗಿ ನೆನ್ಪಿಡ್ಕೊಬೇಕು. ಇಲ್ಲಿ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇದೆ, ಎರಡೂ ಕೂಡ ಕನೆಕ್ಟ್ ಆಗೋದು ಡಿಯೋಡಿನಮ್ಗೆ. ಅಲ್ಲಿ ಒಂದು ಕಾಮನ್ ಡಕ್ಟ್ ಇರುತ್ತೆ, ದಟ್ ಇಸ್ ನಥಿಂಗ್ ಬಟ್ ಹೆಪ್ಯಾಟಿಕೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಹೇಳ್ತೀವಿ. ಹೆಪ್ಯಾಟಿಕೋ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಏನು ಮಾಡ್ತಾ ಇದೆ? ಸೊ ಮೇಯ್ನ್ ಆಗಿ ಬೈಲ್ ಜ್ಯೂಸ್ ಅನ್ನೋದು ದಟ್ ರೆಡ್ಯೂಸಸ್ ದ ಅಸಿಡಿಕ್ ಕಂಟೆಂಟ್ ಆಫ್ ದ ಡೈಜೆಸ್ಟೆಡ್ ಫುಡ್. ಸ್ಟಮಕ್ಕಿಂದ ಬರೋ ಫುಡ್ಡು ಸ್ವಲ್ಪ ಅಸಿಡಿಕ್ ಆಗಿರುತ್ತೆ. ಸೊ ಅದ್ರದ್ದು ಅಸಿಡಿಕ್ ಆಲ್ಕಲೈನ್ ಮಾಡ್ತಾ ಹೋಗುತ್ತೆ. ಓಕೆನಾ? ಅಂದರೆ pH ಅನ್ನು ಕಡಿಮೆ ಮಾಡುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಪ್ಯಾಂಕ್ರಿಯಾಸ್ಗೆ ಬಂದರೆ ಇಲ್ಲಿ ಡೈಜೆಷನ್ ಆಗುತ್ತೆ ಫ್ಯಾಟು. ಪ್ಯಾಂಕ್ರಿಯಾಸ್ಗೆ ಬಂದರೆ ಇಟ್ ಪ್ರೊಡ್ಯೂಸಸ್ ದ ಟ್ರಿಪ್ಸಿನ್ ಆ್ಯಂಡ್ ಲಿಪೇಸ್. ಸೊ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಪ್ರೋಟೀನ್ ಆ್ಯಂಡ್ ಆಲ್ಸೋ ಡೈಜೆಷನ್ ಆಫ್ ದ ಫ್ಯಾಟ್. ಫ್ಯಾಟು ಇನ್ನೂ ಕೂಡ ಏನಾಗುತ್ತೆ? ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಓಕೆ, ಇದು ಒಂದಾಯಿತು. ಇದಾದಮೇಲೆ ಇವಾಗ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗಬೇಕು. ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ? ದೇರ್ ಆರ್ ಮೆನಿ ಎನ್ಸೈಮ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಯಾಕೆ ಅಂತ ಹೇಳಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂತ ಏನಿದೆ, ಸ್ಮಾಲ್ ಇಂಟೆಸ್ಟೈನ್, this is the site of complete digestion. Site of complete digestion. Common ಆಗಿ ಇದನ್ನ ಕ್ವಶನ್ ಕೇಳ್ತಾರೆ. Justify the statement. The small intestine is also called the site of digestion. I mean complete digestion. ಯಾಕೆ ಅಂತ ಹೇಳಿದ್ರೆ here all types of food constituents like carbohydrate, protein and lipid
ಈಸ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್. ಯಾವ ಥರ ಡೈಜೆಸ್ಟ್ ಆಗುತ್ತೆ ಅದನ್ನು ಕೊನೆಯ ಪ್ರಾಡಕ್ಟ್ ಆಗಿ ನೀವು ಬರಿಬೇಕಾಗುತ್ತೆ. ಲೈಕ್ ದಿಸ್ ಯು ನೀಡ್ ಟು ರೈಟ್. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಈಸ್ ಕಾರ್ಬೋಹೈಡ್ರೇಟ್. ಈಗ ಕಾರ್ಬೋಹೈಡ್ರೇಟ್ ಏನಾಗಿದೆ? ಸೊ ದಟ್ ಈಸ್ ಯೂಶಲಿ ಇನ್ ಡೈಸ್ಯಾಕರೈಡ್ ಫಾರ್ಮ್. ಡೈಸ್ಯಾಕರೈಡ್ ಫಾರ್ಮಲ್ಲಿ ಇದೆ. ಓಕೆ, ಅದನ್ನು ಡೈರೆಕ್ಟಾಗಿ ಕಾರ್ಬೋಹೈಡ್ರೇಟ್ ಅಂದರೂ ಬರಿಬೋದು. ನೆಕ್ಸ್ಟ್ ಅದಾದಮೇಲೆ ಇನ್ಯಾವುದಿದೆ? ಸೊ ದೇರ್ ಈಸ್ ಅ ಡೈಪೆಪ್ಟೈಡ್. ಡೈಪೆಪ್ಟೈಡ್ ಇದೆ. ಡೈಪೆಪ್ಟೈಡ್ ಇದೆ. ಆ್ಯಂಡ್ ಇನ್ನೇನಿದೆ? ಸೊ ಗ್ಲಿಸರೈಡ್ಸ್ ಇದೆ. ಗ್ಲಿಸರೈಡ್ಸ್ ಇದೆ. ಸೊ ಅಂದರೆ ಇದ್ರ ಫ್ಯಾಟ್ ಅಂತ ಹೇಳ್ತೀವಿ. ಫ್ಯಾಟ್ ಇವಾಗ ಇದೆಲ್ಲ ಏನಾಗುತ್ತೆ ಕಂಪ್ಲೀಟ್ ಆಗಿ. ಸೊ ಡೈಸ್ಯಾಕರೈಡ್ ಇಸ್ ಕನ್ವರ್ಟೆಡ್ ಇನ್ ಟು ದ ಮಾನೋಸ್ಯಾಕರೈಡ್ ಕಾಮನ್ಲಿ ನೋನ್ ಆಸ್ ಗ್ಲೂಕೋಸ್. ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಡೈಪೆಪ್ಟೈಡ್ ಪ್ರೋಟೀನ್ ಅನ್ನೋದು ಸೊ ಪ್ರೋಟಿಯೋಸ್ಗಳಾಗಿ ಮತ್ತು ಮಾನೋಪೆಪ್ಟೈಡ್ಗಳಾಗಿ ಕೊನೆಗೇನಾಗುತ್ತೆ ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಮೈನೋ ಆ್ಯಸಿಡ್ ಆಗಿ. ಸೊ ನೆಕ್ಸ್ಟು ಗ್ಲಿಸರೈಡ್ ಅಥವಾ ಫ್ಯಾಟ್ ಅಂತ ಏನು ಹೇಳ್ತೀವಿ, ಲಿಪಿಡ್, ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟ್ ಆರ್ ದ ಎಂಡ್ ಪ್ರಾಡಕ್ಟ್ ಆಫ್ ದ ಡೈಜೆಷನ್ ಎಂಡ್ ಪ್ರಾಡಕ್ಟ್ ಯಾವ್ಯಾವುದು? ಗ್ಲೂಕೋಸ್, ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಫ್ಯಾಟಿ ಆ್ಯಸಿಡ್, ಗ್ಲಿಸರಾಲ್. ಸೊ ಇದನ್ನೇ ನೆನ್ಪಿಡ್ಕೊಬೇಕಾಗಿರೋದು. ಫೈನಲಿ ದ digested food is absorbed by the villi and microvilli of the small intestine. ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಫೈನಲಿ ಸೊ ಇಟ್ ಇಸ್ ಟ್ರಾನ್ಸ್ಫರ್ಡ್ ದ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ ಥ್ರೂ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಅಂಡರ್ಸ್ಟುಡ್? ಎಸ್, ದಟ್ ಇಸ್ ದ ಡೈಜೆಷನ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ರೆಸ್ಪಿರೇಷನ್, ದ ಸೆಕೆಂಡ್ ಟಾಪಿಕ್. ಸೊ ಐ ಥಿಂಕ್ ಇಟ್ಸ್ ವಿಸಿಬಲ್ ಆರ್ ಇಫ್ ಇಟ್ ಇಸ್ ನಾಟ್ ವಿಸಿಬಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಒನ್. ಮೇಯ್ನ್ ಆಗಿ ಇದನ್ನು ಕೇಳ್ತಾರೆ. ಸೊ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಸೊ ಕಾಮನ್ ಆಗಿ ರೆಸ್ಪಿರೇಷನ್ಗೂ ಮತ್ತು ಬ್ರೀದಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ರೆಸ್ಪಿರೇಷನ್ ಇಸ್ ಅ ಕೆಮಿಕಲ್ ಪ್ರಾಸೆಸ್, ಬ್ರೀದಿಂಗ್ ಇಸ್ ಅ ಫಿಸಿಕಲ್ ಪ್ರಾಸೆಸ್. ರೆಸ್ಪಿರೇಷನ್ ಇಸ್ ದ ಪ್ರಾಸೆಸ್ ಸೊ ವೇರ್ ದ ಫುಡ್ ಈಸ್ ಕಂಬಸ್ಟೆಡ್ ಟು ರಿಲೀಸ್ ದ ಎನರ್ಜಿ. ಕಂಬಷನ್ ಆಫ್ ಫುಡ್ ಟು ರಿಲೀಸ್ ದ ಎನರ್ಜಿ. ಆಹಾರ ದಹಿಸಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ಗೆ ಬಂದಾಗ ಸೊ ಅಲ್ಲಿ ಬೇಕಾದಷ್ಟು ಏನಿರುತ್ತೆ, ಬೇರೆ ಬೇರೆ ಪಾರ್ಟ್ಸ್ಗಳಿರುತ್ತೆ, ಕಾಂಪೊನೆಂಟ್ಸ್ಗಳಿರುತ್ತೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕನ್ಸಿಸ್ಟಿಂಗ್ nose, nasal cavity, pharynx or larynx, and ಇಲ್ಲಿಂದ ಶುರು ಆಗುತ್ತೆ trachea and divides into two, that is nothing but bronchus or bronchi, and again bronchus finally divided into many branches, those are nothing but bronchioles ಆಗುತ್ತೆ. at the end of the bronchiole, terminal ಅಂತ ಏನು ಹೇಳ್ತೀವಿ, ಅಲ್ಲಿ ಬಲೂನ್ ಶೇಪ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅವುಗಳಿಗೆ ನಾವು alveoli ಅಂತ ಹೇಳ್ತೀವಿ. alveoli or the site where the diffusion of the blood takes place. Exchange of gas alli agodu elli alveoli alli. So this is the structure they have given in your textbook. alveoli ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು, ಬ್ಲಡ್ ಡಿಫ್ಯೂಸ್ ಆಗೋದು, ಆಕ್ಸಿನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಡಯಾಗ್ರಾಮ್ಗಿಂತ ಮೇಯ್ನ್ ಆಗಿ ಪಾರ್ಟ್ಸ್ಗಳು ಗೊತ್ತಿರಬೇಕು ನಮಗೆ. ಓಕೆ, ಸೊ ಯಾಕೆಂದರೆ ಬರೆಯೋಕೆ ಕೇಳೋದು ತುಂಬ ರೇರು. ಇನ್ನು ಮೋಡ್ಸ್ ಆಫ್ ರೆಸ್ಪಿರೇಷನ್ಗೆ ಬಂದರೆ ದೇರ್ ಆರ್ ಟೂ ಮೋಡ್ಸ್ ಆಫ್ ರೆಸ್ಪಿರೇಷನ್. ಡಿಫ್ರೆನ್ಸ್ ಇಲ್ಲಿದೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೇರ್ ಆರ್ ಟೂ ಮೋಡ್ಸ್ ಆಫ್ ರೆಸ್ಪಿರೇಷನ್. ಒನ್ ಈಸ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅನೇರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್. ಇದು ಏರೋಬಿಕ್ಕು, ಇದು ಅನೇರೋಬಿಕ್ಕು. ಏರೋಬಿಕ್ ಹೆಸರಲ್ಲೇ ಇದೆ, ಮೀನ್ಸ್ ದ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದ್ರೆ ಅದು ಏರೋಬಿಕ್. If the glucose is broken down into ethyl alcohol or the lactic acid, that is nothing but anaerobic respiration in the absence of oxygen. ಅಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಹಾಗಾಗಿ based on the presence and absence of oxygen during the respiration, we used to classify it as aerobic and anaerobic. Aerobic respiration that takes place in most of higher living organisms. ಎಲ್ಲ ನಮ್ಮಲ್ಲಿ ಎಲ್ಲ ಆಗೋದು aerobic respiration. because we are using oxygen to break down the food particle. So ಏನಾಗುತ್ತೆ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ the glucose is broken down into the 3 carbon molecule nothing but pyruvate. ಗ್ಲೂಕೋಸ್ ಅನ್ನೋದು 6 ಕಾರ್ಬನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಇವಾಗ ಅದೇನಾಗುತ್ತೆ, ಪೈರುವೇಟ್ ಅಂದರೆ 3 ಕಾರ್ಬನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ದಾಟ್ ಈಸ್ ಯೂಶಲಿ ಟೇಕಿಂಗ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್. ಇದು ಕಾಮನ್ ಆಗಿ ಕೇಳ್ತಾರೆ. ಓಕೆ, ಸೈಟೋಪ್ಲಾಸಮಲ್ಲಿ ಆಗೋದು. ದೆನ್ ಇನ್ಸೈಡ್ ದ ಮೈಟೋಕಾಂಡ್ರಿಯಾ, ನೌ ಐ ಆಮ್ ಟಾಕಿಂಗ್ ಅಬೌಟ್ ಏರೋಬಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇನ್ಸೈಡ್ ದ ಮೈಟೋಕಾಂಡ್ರಿಯಾ, ದಟ್ ಈಸ್ ಆಲ್ಸೋ ನೋನ್ ಆಸ್ ಪವರ್ ಹೌಸ್ ಆಫ್ ದ ಸೆಲ್. ಸೊ ವೇರ್ ದ ಎನರ್ಜಿ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಇನ್ ದ ಫಾರ್ಮ್ ಆಫ್ ATP. ಅಲ್ಲೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅಲಾಂಗ್ ವಿತ್ ಎನರ್ಜಿ ಇಸ್ ಬೀಂಗ್ ರಿಲೀಸ್ಡ್.
ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಬರೀತಾ ಹೋಗ್ತೀನಿ. ನೆಕ್ಸ್ಟ್, in the absence of oxygen, the same process, glucose is broken down into pyruvate acid, or it may be pyruvic acid or pyruvate. So again, in yeast, ಇದಾಗೋದು ಈಸ್ಟ್ಗಳಲ್ಲಿ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ. ದಿಸ್ anaerobic respiration is also known as ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಆ್ಯಂಡ್ ಇದನ್ನು ಕನ್ನಡದಲ್ಲಿ ಹುದುಗುವಿಕೆ ಅಂತ ಹೇಳ್ತೀವಿ. ಸೊ ವೇರ್ ದ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಅಲಾಂಗ್ ವಿತ್ ಎಥೆನಾಲ್ ಆರ್ ಈಥೈಲ್ ಆಲ್ಕೋಹಾಲ್ ಅಂದರೆ C2H5OH ಅಂತ ಹೇಳ್ತೀವಿ. ಓಕೆನಾ? ಸೊ ನಾವು ಯು ಕ್ಯಾನ್ ಈಸಿಲಿ ರೈಟ್ ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ aerobic respiration: carbon dioxide, water and energy. What are the products of anaerobic respiration? Ethyl alcohol, carbon dioxide and lactic acid. Lactic acid ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಸರ್? ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್. ಸೊ ನಾವು ತುಂಬಾ ವಿಗರಸ್ ಎಕ್ಸಸೈಸ್ ಮಾಡಿದಾಗ, ನಮ್ಮ ಬಾಡಿ ಮಸಲ್ಸ್ಗಳಿಗೆ ಆಕ್ಸಿಜನ್ ಸಿಗದೇ ಇದ್ದಾಗ, ದೇ ಯೂಸ್ ಟು ಪ್ರೊಡ್ಯೂಸ್ ದ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್, the glucose has to be converted into the lactic acid. ಅದು lactic acid ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್, ಏನಾಗ್ತಾ ಇದೆ? ಗ್ಲೂಕೋಸ್ ಇದೆ, ಓಕೆ, ಗ್ಲೂಕೋಸ್, ದೆನ್ ಇಟ್ ಇಸ್ ಬೀಂಗ್ ಕನ್ವರ್ಟೆಡ್ ಇಂಟು ಪೈರುವೇಟ್ ಆಗುತ್ತೆ, ದೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ. ಸೊ ಇಲ್ಲೇನಾಗಬೇಕು ಇವಾಗ? ಯು ನೀಡ್ ಟು ರೈಟ್ presence of oxygen. In the presence of oxygen ಅಂತ ಹೇಳ್ತೀವಿ. This is aerobic respiration. Okay, the same process ಏನಾಗುತ್ತೆ? Glucose converted into pyruvate in the cytoplasm and formation of ethyl alcohol C2H5OH and carbon dioxide and a little amount of energy, and that is nothing but ಇದು absence of oxygen ಅಲ್ಲಿ ಆಗೋದು. That is anaerobic respiration. ಇನ್ನೊಂದು ಯೂಶಲ್ ಆಗೋದು ಲ್ಯಾಕ್ ಆಫ್ ಆಕ್ಸಿಜನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಇದಿಷ್ಟು ಗೊತ್ತಿರಲಿ. ಮೋಡ್ಸ್ ಆಫ್ ರೆಸ್ಪಿರೇಷನ್ ಕೇಳಿದಾಗ ಬರಿಬೇಕು. ನೆಕ್ಸ್ಟು ಇನ್ನು ಡಿಫ್ರೆನ್ಸ್ಗಳು ನೋಡಿ. ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಡೆಫಿನೇಷನಲ್ಲೇ ನಾವು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಕಾಣಿಸ್ತಾ ಇದೆಯಲ್ಲ? ಎಸ್, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇಟ್ ರಿಲೀಸ್ ಮೋರ್ ಎನರ್ಜಿ. ಇದು ಜಾಸ್ತಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಏರೋಬಿಕ್ ರೆಸ್ಪಿರೇಷನ್, ದಟ್ ಈಸ್ ನಿಯರ್ಲಿ ಅಬೌಟ್ 38 molecules of ATP. ಇಟ್ ರಿಲೀಸಸ್ ಲೆಸ್ ಎನರ್ಜಿ, 2 molecules of ATP. ನೆಕ್ಸ್ಟ್, ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು. ಇಲ್ಲಿಗೆ ಬಂದಾಗ ಮಸಲ್ಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ಈಸ್ಟ್ಗಳಲ್ಲಿ ಬಂದಾಗ ಈಥೈಲ್ ಆಲ್ಕೋಹಾಲ್. ಎಕ್ಸಾಂಪಲ್ ಬರೀತೀರಾ? ಸೊ ಇಲ್ಲಿ ಗ್ಲೂಕೋಸ್ ಈಸ್ ಕಂಪ್ಲೀಟ್ಲಿ ಬ್ರೋಕನ್ ಡೌನ್. ಇನ್ ದ ಏರೋಬಿಕ್ ರೆಸ್ಪಿರೇಷನ್, ಗ್ಲೂಕೋಸ್ ಈಸ್ ಇನ್ಕಂಪ್ಲೀಟ್ಲಿ ಬ್ರೋಕನ್ ಡೌನ್. Example, it occurs in mitochondria of higher organisms, and here anaerobic respiration takes place in cytoplasm as well as in yeastಗಳಲ್ಲಿ ಆಗುತ್ತೆ. ಸೊ ಇದು ರೆಸ್ಪಿರೇಷನ್. ಜಾಸ್ತಿ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಲೈಡ್ ಕ್ವಶನ್ಗಳಿಗೆ ಬಂದಾಗ, ಸೊ ಅಕ್ವಾಟಿಕ್ ಅನಿಮಲ್ಸ್ ದೇ ಬ್ರೀದ್ ಫಾಸ್ಟರ್ ವೆನ್ ಕಂಪೇರ್ಡ್ ದ ಟೆರೆಸ್ಟ್ರಿಯಲ್ ಅನಿಮಲ್ಸ್. ವೈ ಅಂತ ಕೇಳಿದಾಗ ಅಗೇನ್ ಯು ನೀಡ್ ಟು ರೈಟ್ ದ ಅಮೌಂಟ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ವಾಟರ್. ಸೊ ಇಟ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ದ ಫ್ರೀ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್. ಕಡಿಮೆ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ದಟ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಡಿಸಾಲ್ವ್ಡ್ ಸ್ಟೇಟ್, ಕರಗಿದ ರೂಪದಲ್ಲಿ ಇರುತ್ತೆ. ಇಫ್ ದೇ ವಾಂಟ್ ಟು ಟೇಕ್ ಮೋರ್ ಆಕ್ಸಿಜನ್, ದೇ ನೀಡ್ ಟು ಬ್ರೀದ್ ಮೋರ್ ಅಂಡ್ ಮೋರ್ ಅಂತ ಬರಿಬೇಕಾಗತ್ತೆ. ಓಕೆನಾ? ಸೊ ದಟ್ ಇಸ್ ದ ಥಿಂಗ್. ಸೊ ರೆಸ್ಪಿರೇಷನ್. ನೆಕ್ಸ್ಟ್ ನೋಡೋಣ. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಇರುತ್ತೆ? ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಕಂಟೈನ್ ಆರ್ ಇಟ್ ಇಸ್ ಕಂಪೋಸ್ಡ್ ಆಫ್ 3 components. One is heart, second one is blood, and third one is blood vessels. Heart, blood vessels. ಹಾರ್ಟ್ ತುಂಬಾ ಸಿಂಪಲ್ ಆಗಿರುತ್ತೆ, ಅಂದರೆ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಇನ್ ಹ್ಯೂಮನ್ ಹಾರ್ಟ್ ಈಸ್ ಮಯೋಜೆನಿಕ್, ಮೇಡ್ ಅಪ್ ಆಫ್ ವಾಟ್ ಈಸ್ ದಟ್ ಕಾರ್ಡಿಯಾಕ್ ಮಸಲ್ಸ್. ದೇರ್ ಆರ್ 4 chambers. ಅಪ್ಪರ್ 2 chambers ಆರ್ ನಥಿಂಗ್ ಬಟ್ ಆರಿಕಲ್ಸ್. ಸೊ ಅಪ್ಪರ್ 2 chambersಗಳಿಗೆ ನಾವು ನಾರ್ಮಲ್ ಆಗಿ ಆರಿಕಲ್ಸ್ ಅಂತ ಹೇಳ್ತೀವಿ, ಆರ್ ಯು ಕ್ಯಾನ್ ಸೇ ಏಟ್ರಿಯಾ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋ ಹಾಗೆ. ಇನ್ನು ಲೋಯರ್ ಚೇಂಬರ್ಸ್ ಆರ್ ನಥಿಂಗ್ ಬಟ್ ವೆಂಟ್ರಿಕಲ್ಸ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಸೆಪರೇಟೆಡ್ ಬೈ ದ ವ್ಯಾಲ್ವ್ಸ್. 2 ಥರ ವ್ಯಾಲ್ವ್ಗಳಿರುತ್ತೆ ಕಾಮನ್ ಆಗಿ. ಯಾವುದು? ಒಂದು ಬೈಕುಸ್ಪಿಡ್, ಅನದರ್ ಒನ್ ಈಸ್ ಟ್ರೈಕುಸ್ಪಿಡ್. ರೈಟಲ್ಲಿರೋದು ಬೈಕುಸ್ಪಿಡ್ ವ್ಯಾಲ್ವ್, ಲೆಫ್ಟಲ್ಲಿರೋದು ಟ್ರೈಕುಸ್ಪಿಡ್ ವ್ಯಾಲ್ವ್. ಓಕೆನಾ? ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಬ್ಲಡ್ ಅನ್ನೋದನ್ನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮುಖಾಂತರ ಬರೆದು ಪ್ರಾಕ್ಟೀಸ್ ಮಾಡಿ.
ಓಕೆನಾ. ಸೊ ಆಕ್ಸಿನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದ ಲಂಗ್ಸ್ ದಟ್ ಎಂಟರ್ಸ್ ದ ರೈಟ್ ಏಟ್ರಿಯಾ ಥ್ರೂ ದ ಪಲ್ಮೋನರಿ ವೇನ್ಸ್, ಇಲ್ಲಿಗೆ ಎಂಟರ್ ಆಗುತ್ತೆ. ಆ್ಯಂಡ್ ಫೈನಲಿ ದಟ್ ಲೀಡ್ಸ್ ಇನ್ ಟು ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಎಸ್, ಆಪೋಸಿಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ರೈಟ್ ಆ್ಯಂಡ್ ದಿಸ್ ಒನ್ ಇಸ್ ದ ಲೆಫ್ಟ್, ಹೀಗೆ ತಿಳ್ಕೊಬೇಡ. ನೆಕ್ಸ್ಟ್ ಅದಾದಮೇಲೆ ಸೊ ಡಿಆಕ್ಸಿನೇಟೆಡ್ ಬ್ಲಡ್ ವಿಚ್ ಈಸ್ ಕಮಿಂಗ್ ಫ್ರಮ್ ದ ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿ ದಟ್ ಎಂಟರ್ಸ್ ದ ರೈಟ್ ಏಟ್ರಿಯಮ್ ಆ್ಯಂಡ್ ಫೈನಲಿ ರೈಟ್ ವೆಂಟ್ರಿಕಲ್ ಮೂವ್ ಟುವರ್ಡ್ಸ್ ದ ಲಂಗ್ಸ್ ಕಡೆಗೆ ಮೂವ್ ಆಗುತ್ತೆ, ಪ್ಯೂರಿಫೈ ಆಗುತ್ತೆ ಅಲ್ಲಿಂದ. ಓಕೆ, ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಷನ್. ಡಬಲ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಸೊ ಹಾರ್ಟ್ಗೆ ಬಂದಾಗ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ಎಲ್ಲಿಂದ ಯಾವ ಕಡೆಗೆ ಅದು ಮೂವ್ ಆಗುತ್ತೆ, ಆರೋ ಮಾರ್ಕ್ ಸಮೇತ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಬ್ಲಡ್ ಬಂದರೆ, blood is a fluid connective tissue, you know that is mainly responsible for the transportation of the oxygen, minerals, hormones and waste particles along with the carbon dioxide. ಎಲ್ಲವನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ and also maintains the body temperature and also homeostasis of our body. ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ, ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡುತ್ತೆ, ಸೊ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಲುಕ್ ಅಟ್ ಹಿಯರ್, ಟ್ರಾನ್ಸ್ಪೋರ್ಟಿಂಗ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ and hormones, regulating the body temperature, forming the blood clot to prevent the excess of blood loss with the help of platelets, right? Next, carrying cells and antibodies to fight infection, okay, because they contain WBCs, lymphocytes, macrophages. Next, bringing waste products to the kidney and the liver, okay. So these are the functions of blood. In blood components galanta ide, ನೆನಪಿದೆ ಅಲ್ವಾ? So those are nothing but RBCs are also nothing but ಎರಿಥ್ರೋಸೈಟ್ಸ್, ಅವುಗಳಿಗೆ ನಾವು ಎರಿಥ್ರೋಸೈಟ್ಸ್ ಅಂತ ಹೇಳ್ತೀವಿ. ಇನ್ನು ಉಳಿದ ಹಾಗೆ WBCs, ದೋಸ್ ಆರ್ ನಥಿಂಗ್ ಬಟ್ ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್. ನೆಕ್ಸ್ಟ್ ಒನ್ ಈಸ್ ಪ್ಲೇಟ್ಲೆಟ್ಸ್. ಸೊ ಅವುಗಳಿಗೆ ಥ್ರಾಂಬೋಸೈಟ್ಸ್ ಅಂತ ಹೇಳೋಣ. ಥ್ರಾಂಬೋಸೈಟ್ಸ್ ಫಂಕ್ಷನ್ಗಳು RBCಗೆ ಬಂದಾಗ ದೇ ಕಂಟೈನ್ ಹಿಮೋಗ್ಲೋಬಿನ್ ಪಿಗ್ಮೆಂಟ್. ಹಿಮೋಗ್ಲೋಬಿನ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. That is mainly responsible for carrying the oxygen and carbon dioxide. Respiratory pigment ಅಂತ ಯಾವುದನ್ನು ಕರಿತೀವಿ? ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ WBCಗೆ ಬಂದಾಗ ದೇರ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್. ಸೊ ಅವುಗಳಿಗೆ ಲ್ಯೂಕೋಸೈಟ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಅದರಲ್ಲಿ ಎರಡು ಥರ ಬರುತ್ತೆ, ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್, ಎಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್. ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್ಗಳಲ್ಲಿ 3 ಥರ ಬರುತ್ತೆ. ಸೊ ಆಸಿನೋಫಿಲ್ಸ್, ಬ್ಯಾಸೋಫಿಲ್ಸ್ ಆ್ಯಂಡ್ ನ್ಯೂಟ್ರೋಫಿಲ್ಸ್ ಅಂತ. ದೇ ಆರ್ mainly responsible for producing some kind of chemicals called histamine, heparin and serotonin. ಇನ್ನು ಎಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಲ್ಲ, ಲಿಂಫೋಸೈಟ್ಸ್ ಆಸ್ ವೆಲ್ ಆಸ್ ಮಾನೋಸೈಟ್ಸ್, ದೇ ಮೈನ್ಲಿ ಪ್ರೊವೈಡಿಂಗ್ ದ ಇಮ್ಯುನಿಟಿ ಟು ಅವರ್ ಬಾಡಿ. ಓಕೆ, ಸೊ ಅದಷ್ಟು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ಒನ್ ಶಾರ್ಟ್ ಲೆಕ್ಚರಲ್ಲಿ ಹೇಳಿರ್ತೀವಲ್ಲ, ಅದನ್ನೆಲ್ಲ ಕಾಪಿ ಮಾಡಿ. ಸೊ ಬಟ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ mainly responsible for clotting of blood because of containing vitamin K as well as a prothrombin fibrinogen enzyme, chemical, protein ಅಂತ ಹೇಳಬೇಕು, ಪ್ರೋಟೀನ್ ಅಂತ ಹೇಳೋಣ. ಸೊ ದೋಸ್ ಆರ್ ನಥಿಂಗ್ ಬಟ್ ದ ಬ್ಲಡ್ ಕ್ಲಾಟಿಂಗ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಇನ್ನು ಲೈಫ್ ಸ್ಪ್ಯಾನ್ಗೆ ಬಂದರೆ RBCದು 120 ಡೇಸ್ ಇರುತ್ತೆ, WBCದು 10 to 20 ಡೇಸ್ಗಳಿರುತ್ತೆ, ಪ್ಲೇಟ್ಲೆಟ್ಸ್ ಜಸ್ಟ್ 2 to 5 ಡೇಸ್ಗಳಿರುತ್ತೆ. ಸೊ ಇಷ್ಟು. ಇನ್ನು ಫಂಕ್ಷನ್ಸ್ ಕೂಡ ನಾನು ಆವಾಗಲೇ ಹೇಳಿದಾಗೆ, ಕ್ಯಾರಿಯಿಂಗ್ ದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಕ್ಸಿಜನ್, ಫೈಟಿಂಗ್ ಅಗೇನ್ಸ್ಟ್ ದ ಇನ್ಫೆಕ್ಷಿಯಸ್ ಆ್ಯಂಡ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಫಂಕ್ಷನ್ ನೆನಪಿರಬೇಕು. ಇನ್ನು ಬ್ಲಡ್ ವೆಸಲ್ಸ್ಗಳಿಗೆ ಬಂದರೆ ದೇರ್ ಆರ್ 2 different types ಆಫ್ ಬ್ಲಡ್ ವೆಸಲ್ಸ್, 3 ಥರ. ಓಕೆ, ಸೊ ಯಾವ್ಯಾವುದು? ಆರ್ಟ್ರೀಸ್, ವೈನ್ಸ್ ಆ್ಯಂಡ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಆರ್ ವೆರಿ ಸ್ಮಾಲ್, ದೇ ಡು ನಾಟ್ ಹ್ಯಾವ್ ಎನಿ ವಾಲ್ವ್ ಆ್ಯಂಡ್ ಆಲ್ಸೋ ದೇ ಆರ್ ನ್ಯಾರೋಯರ್ ಇನ್ ಲ್ಯೂಮನ್. ಅದ್ರ ಲ್ಯೂಮನ್ ತುಂಬ ನ್ಯಾರೋ ಆಗಿರುತ್ತೆ. ದಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಡೈರೆಕ್ಟ್ಲಿ ಟು ದ ಸೆಲ್ಸ್, ಡಿಫ್ಯೂಷನ್ ಮುಖಾಂತರ ಸಪ್ಲೈ ಮಾಡುತ್ತೆ. ಇನ್ನು ಉಳಿದ ಹಾಗೆ ಆರ್ಟ್ರೀಸ್ ಮತ್ತು ವೇನ್ಸ್ದು ಡಿಫ್ರೆನ್ಸ್ಗಳನ್ನ ಕೇಳ್ತಾರೆ. ಆರ್ಟ್ರೀಸ್ ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ದ ಡಿಫ್ರೆಂಟ್ ಬಾಡಿ ಆರ್ಗನ್ಸ್. ಅವೇ ಫ್ರಮ್ ದ ಹಾರ್ಟ್, ಹೊರಗಡೆ ತೆಗೆದುಕೊಂಡು ಹೋಗುತ್ತೆ. ಒಂದು ಎಕ್ಸಾಂಪಲ್ ಮೈಂಡಲ್ಲಿ ಇರಲಿ ನಿಮಗೆ, ಅಯೋಟಾ ಇಸ್ ದ ಲಾರ್ಜೆಸ್ಟ್ ಆರ್ಟ್ರಿ ಕ್ಯಾರಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ನೆಕ್ಸ್ಟು ವೇನ್ಸ್ಗಳಿಗೆ ಬಂದರೆ ಯೂಶಲಿ ದಟ್ ಕ್ಯಾರೀಸ್ ದ ಬ್ಲಡ್ ಇನ್ ಟು ದ ಹಾರ್ಟ್. ಓಕೆ, ಲಂಗ್ಸಿಂದ ಬರೋ ಆಕ್ಸಿನೇಟೆಡ್ ಬ್ಲಡ್ಡನ್ನು ಹಾರ್ಟ್ಗೆ ತೊಗೊಂಬರೋದು ಯಾವುದು? ಪಲ್ಮೋನರಿ ವೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಆರ್ಟ್ರೀಸ್ ಹ್ಯಾವ್ ಥಿಕ್ ಆ್ಯಂಡ್ ಇಲಾಸ್ಟಿಕ್ ವಾಲ್ವ್ ಬಿಕಾಸ್ ದಟ್ ನೀಡ್ಸ್ ಟು ಸಪ್ಲೈ. ಥಿಕ್ ಮತ್ತು ಇಲಾಸ್ಟಿಕ್ ಆಗಿರುತ್ತೆ. ವೈನ್ಸ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಥಿನ್ ಆಗಿರೋ ವ್ಯಾಲ್ವ್ಸ್ಗಳಿರುತ್ತೆ. ನೆಕ್ಸ್ಟು ವ್ಯಾಲ್ವ್ಸ್ ಇರೋದಿಲ್ಲ ಎಲ್ಲಿ? ಆರ್ಟ್ರೀಸ್ಗಳಲ್ಲಿ ದೇರ್ ಆರ್ ನೋ ವ್ಯಾಲ್ವ್ಸ್. ವೈನ್ಸ್ಗಳಲ್ಲಿ ವ್ಯಾಲ್ವ್ಸ್ ಇರುತ್ತೆ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಓಕೆ, ಸೊ ನೆಕ್ಸ್ಟ್ ಬ್ಲಡ್ ಫ್ಲೋಸ್ ವಿತ್ ಫೋರ್ಸ್ ಇನ್ ದ ಆರ್ಟ್ರೀಸ್. ಹಾರ್ಟಿಂದ ಹೊರಗಡೆಗೆ ಹೋಗೋದ್ರಿಂದ ಒನ್ಸ್ ದ ಹಾರ್ಟ್ ಪಂಪ್ ಮಾಡಿದಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಪ್ರೆಷರ್, ಯು ನೋ ದಟ್ ಸಿಸ್ಟಾಲಿಕ್ ಆ್ಯಂಡ್ ಆಲ್ಸೋ ಡಯಾಸ್ಟಾಲಿಕ್ ಪ್ರೆಷರ್. ಸೊ
ಅದನ್ನು ಏನಂತ ಹೇಳ್ತೀವಿ, ಟೋಟಲ್ ಆಗಿ ಬ್ಲಡ್ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಪ್ರೆಷರ್ ಇರುತ್ತೆ, ಇಲ್ಲಿ ಪ್ರೆಷರ್ ಇರೋದಿಲ್ಲ. ಓಕೆ, ಅದ್ರದ್ದು ನೇಚರ್ ಯಾವ ಥರ ಇದೆ ಅಂತ ಬರೆದ್ರೆ ಅದು ಡಿಫ್ರೆನ್ಸ್ಗಳಾಗುತ್ತೆ. ಯು ಮಸ್ಟ್ ರಿಮೆಂಬರ್ ದಿಸ್. ಸೊ ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಡಬಲ್ ಸರ್ಕ್ಯುಲೇಷನ್ಗೆ ತಿಳ್ಕೊಬೇಕು ಅಂದಾಗ, ಎಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಬ್ಲಡ್ ಫ್ಲೋಸ್. ಸೊ ಇವಾಗ ಬ್ಲಡ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಡ್ರೆ ಮುಗ್ದೋಗುತ್ತೆ. ಯಾಕೆ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ? ಬಿಕಾಸ್ ಬ್ಲಡ್ ಫ್ಲೋಸ್ ಟ್ವೈಸ್ ಥ್ರೂ ದ ಹಾರ್ಟ್ ಇನ್ ಎ ಸೈಕಲ್. ಸೊ 2 ಬಾರಿ ಹಾರ್ಟ್ ಮುಖಾಂತರ ಒಂದು ಸೈಕಲ್ ಏನಾಗುತ್ತೆ, ಬ್ಲಡ್ ಫ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಡಬಲ್ ಸರ್ಕ್ಯುಲೇಷನ್ 2 ಥರ ಇರುತ್ತೆ. ಸೊ ಒನ್ ಈಸ್ ವಾಟ್ ಈಸ್ ದಟ್ ಸಿಸ್ಟಮಿಕ್ ಸರ್ಕ್ಯುಲೇಷನ್, ಸೆಕೆಂಡ್ ಒನ್ ಇಸ್ ಪಲ್ಮೋನರಿ ಸರ್ಕ್ಯುಲೇಷನ್. 2 ಪಾತ್ವೆಗಳಿರೋದ್ರಿಂದ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕೀಪ್ ದ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿನೇಟೆಡ್ ಬ್ಲಡ್ ಸೆಪರೇಟ್ ಮಾಡುತ್ತೆ ಆ್ಯಂಡ್ ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಹಾರ್ಟ್ ಚೇಂಬರ್ಸ್ಗಳು 4 ಇರುತ್ತೋ ಆರ್ಗ್ಯಾನಿಸಮ್ಸ್ಗಳಲ್ಲಿ 2 ಥರ ಬ್ಲಡ್ಡು ಮಿಕ್ಸ್ ಆಗಲ್ಲ. So that means they are able to maintain the body temperature, constant body temperature. They are also commonly known as warm-blooded organisms or homeothermic animals ಅಂತ ಹೇಳ್ತೀವಿ. ಸೊ ಡಬಲ್ ಸರ್ಕ್ಯುಲೇಷನ್ ಗೊತ್ತಿರಲಿ ಹಾಗೇನೆ. ಸೊ ಕಾಮನ್ ಆಗಿ ಡೆಫಿನೇಷನ್ ಗೊತ್ತಿರಬೇಕು. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಬಂದಾಗ, ಇನ್ ಪ್ಲಾಂಟ್ಸ್ ದ ಟ್ರಾನ್ಸ್ಪೋರ್ಟೇಷನ್ ಇಸ್ ಟೇಕನ್ ಬೈ what is that 2 important vascular tissues, xylem and phloem. ಅದು ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ಟ್ರಾನ್ಸ್ಪಿರೇಷನ್ ಆಗುತ್ತಲ್ಲ, ದ ಲಾಸ್ ಆಫ್ ವಾಟರ್ ಥ್ರೂ ಸ್ಟೊಮ್ಯಾಟೋ ಆದಾಗ, ಸೊ ದೇರ್ ವಿಲ್ ಬಿ ಒನ್ ಪ್ರೆಷರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಏನಾಗುತ್ತೆ, ಇದು ಕೆಳಭಾಗದಿಂದ ಮೇಲ್ಭಾಗಕ್ಕೆ ವಾಟರ್ ಅಥವಾ ಫುಡ್ಗಳು ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲುಕ್ ಅಟ್ ಹಿಯರ್, xylem, you know that is the water conducting tissue that conducts the water and minerals. Phloem is there, that conducts the food and materials, other organic substances. Okay, xylem, that is usually consisting of xylem vessels and tracheids. ಇದರಲ್ಲಿ ವೆಸಲ್ಸ್ಗಳು ಮತ್ತು ಟ್ರೇಕಿಡ್ಸ್ಗಳು 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳಾಗಿರುತ್ತೆ. ಬಟ್ ಇಲ್ಲಿ ಫ್ಲೋಯಮ್ ಅಲ್ಲಿ ಸಿಯು ಟ್ಯೂಬ್ಸ್ ಆ್ಯಂಡ್ ಕಂಪ್ಯಾನಿಯನ್ ಸೆಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಇನ್ xylem ಯೂಶುವಲಿ ದ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇಸ್ ಯೂನಿಡೈರೆಕ್ಷನಲ್. ಸೊ ದಾಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್, ಮೇಲ್ಭಾಗಕ್ಕೆ ಮೂವ್ ಆಗುತ್ತೆ. ಬಟ್ ಹಿಯರ್ ಇನ್ ಫ್ಲೋಯಮ್, ಸೊ ಇಟ್ ಈಸ್ ಮಲ್ಟಿ ಡೈರೆಕ್ಷನಲ್. ಫುಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ from anywhere else of the green part of the plant body will be traveled alongside. ಎಲ್ಲ ಕಡೆಗೆ ಹೋದು ಮೂವ್ ಆಗುತ್ತೆ, ಮಲ್ಟಿ ಡೈರೆಕ್ಷನಲ್. ಆ್ಯಂಡ್ ದಿಸ್ ಪ್ರಾಸೆಸ್ ಇಸ್ ನೋನ್ ಆಸ್ ಟ್ರಾನ್ಸ್ಪಿರೇಷನ್. ಅಂದರೆ ಯಾವಾಗ ವಾಟರ್ ಅಪ್ವರ್ಡ್ಗೆ ಮೂವ್ ಆಗುತ್ತೋ ಆ್ಯಂಡ್ ಫೈನಲಿ ದಟ್ ಈಸ್ ಮೂವಿಂಗ್ ಔಟ್ ಥ್ರೂ ದ ಸ್ಟೊಮ್ಯಾಟಾ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ. ಬಟ್ ಈ ಪ್ರೋಸೆಸ್ಗೆ ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೊಕೇಶನ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ದಟ್ ಈಸ್ ರಿಲೇಟೆಡ್ ಟು ಟ್ರಾನ್ಸ್ಲೊಕೇಶನ್, ಯಾವ ಥರ ಅದು ಮೂವ್ ಆಗುತ್ತೆ ಅಂತ ಆ ಒಂದು ಡೆಫಿನೇಷನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಎಕ್ಸ್ಕ್ರೀಷನ್ ಇನ್ ಅನಿಮಲ್ಸ್ಗೆ ಬಂದರೆ, ಎಕ್ಸ್ಕ್ರೀಷನ್ ಅನಿಮಲ್ಸ್ ಕಂಟೈನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದಟ್, ಕಿಡ್ನಿ, ಯುರೇಟರ್ಸ್, ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ಯುರೇತ್ರಾ. ಆ ಒಂದು ಫ್ಲೋ ಗೊತ್ತಿರಬೇಕು ನಿಮಗೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಫಸ್ಟ್ ಇರೋದು ಯಾವುದು? ಯೂಶಲಿ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಪೇರ್ ಆಫ್ ಕಿಡ್ನಿ ಇರುತ್ತೆ, ಎ ಪೇರ್ ಆಫ್ ಯುರೇಟರ್ಸ್, ಅದ್ರ ಜೊತೆಗೆ ಯೂರಿನರಿ ಬ್ಲ್ಯಾಡರ್, ಯು ಕ್ಯಾನ್ ಸೇ ಯೂರಿನರಿ ಬ್ಲ್ಯಾಡರ್. ಓಕೆ, ಆ್ಯಂಡ್ ಫೈನಲಿ ಯುರೇತ್ರಾ ಇರುತ್ತೆ. ಇದು ಸೀಕ್ವೆನ್ಸ್ ಹೀಗೆ ಇರಬೇಕು. ಓಕೆ, ಸೊ ಯೂರಿನರಿ ಬ್ಲ್ಯಾಡರ್ ಅಂತ ಕಂಪ್ಲೀಟಾಗಿ ಬರೆಯೋಣ. ಸೊ ಅದಾದ ಮೇಲೆ ಈಚ್ ಕಿಡ್ನಿ ಹ್ಯಾವ್ ಮಿಲಿಯನ್ಸ್ ಆಫ್ ಸಬ್ ಯೂನಿಟ್ಸ್. ಸೊ ದೇ ಆರ್ ಕಾಮನ್ಲಿ ನೋನ್ ಆಸ್ ಫಿಲ್ಟ್ರೇಟಿಂಗ್ ಯೂನಿಟ್ ನೋನ್ ಆಸ್ ನೆಫ್ರಾನ್ಸ್. ಸೊ ಅದರಲ್ಲಿ ನೆಫ್ರಾನ್ಸ್ಗಳಿರುತ್ತೆ. ಓಕೆ, ನೆಫ್ರಾನ್ಸ್ ಇರುತ್ತೆ. ಸೊ ನೆಫ್ರಾನ್ಸ್ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಫಿಲ್ಟ್ರಿಂಗ್ ದ ಬ್ಲಡ್, ಫಾರ್ಮೇಷನ್ ಆಫ್ ದ ಯೂರಿನ್. ಸೊ ಅಲ್ಲಿ 3 ಥರ ಸ್ಟೆಪ್ಸ್ಗಳು ಬರುತ್ತೆ, ನೆನಪಿರಬೇಕು ನಿಮಗೆ. ಗ್ಲಾಮರುಲಾರ್ ಫಿಲ್ಟ್ರೇಷನ್, ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆ್ಯಂಡ್ ಆಲ್ಸೋ ಟ್ಯೂಬುಲಾರ್ ಸೆಕ್ರೀಷನ್. ಇವು 3 ಸ್ಟೆಪ್ಗಳ ಮುಖಾಂತರ ಯೂರಿನ್ ಫಾರ್ಮೇಷನ್ ಆಗುತ್ತೆ. ಸೊ ನೆಫ್ರಾನ್ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿರುತ್ತೆ. ದಟ್ ಕಪ್-ಲೈಕ್ ಸ್ಟ್ರಕ್ಚರ್, ಇಟ್ ಇಸ್ ನಥಿಂಗ್ ಬಟ್ ಬೌಮನ್ಸ್ ಕ್ಯಾಪ್ಸೂಲ್ ಹ್ಯಾವಿಂಗ್ ಎ ಟಫ್ಟ್ ಆಫ್ ಬ್ಲಡ್ ಕೆಪಿಲರಿ ಇಸ್ ನಥಿಂಗ್ ಬಟ್ ಗ್ಲಾಮೆರುಲಸ್. ಅಲ್ಲೇ ಬ್ಲಡ್ಡು ಏನಾಗೋದು, ಪ್ಯೂರಿಫೈ ಆಗೋದು ಆ ಪಾರ್ಟಲ್ಲಿ, ಫಸ್ಟ್ ಫಿಲ್ಟ್ರೇಟ್ ಆಗೋದು. ನೆಕ್ಸ್ಟ್ ಅದಾದಮೇಲೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಹೆನ್ಲೆ ಲೂಪ್ ಆ್ಯಂಡ್ ಕಲೆಕ್ಟಿಂಗ್ ಡಕ್ಟ್. ಎಲ್ಲ ಕಲೆಕ್ಟಿಂಗ್ ಡಕ್ಟ್ಸ್ಗಳು ಕೂಡ ಕಿಡ್ನಿಯ ಒಂದು ರೀಸನ್ಗೆ ಜಾಯಿನ್ ಆಗುತ್ತೆ, ಅದನ್ನೇ ಪೆಲ್ವಿಸ್ ಅಂತ ಹೇಳ್ತೀವಿ, ಈ ಪೆಲ್ವಿಸ್ಸು. ಆ್ಯಂಡ್ ದಟ್ ಫಾರ್ಮ್ಸ್ ದ ಯುರೇಟರ್.
ಯುರೇಟರ್ನ ಮುಖಾಂತರ. ಸೊ ದ ಯೂರಿನ್ ಇಸ್ ಸ್ಟೋರ್ಡ್ ಟೆಂಪರರಿಲಿ ಅಂಟಿಲ್ ದಟ್ ಎಕ್ಸ್ಪೆಲ್ಸ್ ಫ್ರಮ್ ದ ಬಾಡಿ. ದಟ್ ಎಕ್ಸ್ಪೆಲ್ಲಿಂಗ್ ದ ಯೂರಿನ್ ಫ್ರಮ್ ದ ಯೂರಿನರಿ ಬ್ಲಾಡರ್ ಇಟ್ ಇಸ್ ನಥಿಂಗ್ ಬಟ್ ಮಿಕ್ಚುರಿಷನ್. ಅದನ್ನು ಮಿಕ್ಚುರಿಷನ್ ಅಂತ ಹೇಳ್ತೀವಿ. ಓಕೆ, ಅದರ ಮುಖಾಂತರ ಏನಾಗುತ್ತೆ, ಅದು ಹೊರಗಡೆ ಹೋಗುತ್ತೆ. ಸೊ ಯುರೇತ್ರ ಮುಖಾಂತರ ಹೊರಗಡೆ ಹೋಗುತ್ತೆ. ಸೊ ನೆಫ್ರಾನ್ ಆಯಿತು. ಆ್ಯಂಡ್ ದ ಅಮೌಂಟ್ ಆಫ್ ಯೂರಿನ್ ಪ್ರೊಡ್ಯೂಸ್ಡ್ ಡಿಪೆಂಡ್ಸ್ ಆನ್. ಯೂರಿನ್ ಪ್ರೊಡ್ಯೂಸ್ ಆಗೋದು ಅಮೌಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಬಾಡಿ. ಎಕ್ಸೆಸ್ ಆಫ್ ವಾಟರ್ ಎಷ್ಟಿರುತ್ತೆ ಅದ್ರ ಮೇಲೆ ಯೂರಿನ್ ಫಾರ್ಮೇಷನ್ ಡಿಪೆಂಡ್ ಆಗಿರುತ್ತೆ. ದ ಅಮೌಂಟ್ ಆಫ್ ನೈಟ್ರೋಜನಸ್ ವೇಸ್ಟ್ ಪ್ರೆಸೆಂಟ್ ಇನ್ ದ ಬಾಡಿ. ಎಷ್ಟು ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಡ್ಯೂರಿಂಗ್ ಮೆಟಬಾಲಿಸಮ್ ಅಲ್ಲಿ ಅದು. ನೆಕ್ಸ್ಟ್, ದ ಅಮೌಂಟ್ ಆಫ್ ಯೂರಿನ್ ಪ್ರೊಡ್ಯೂಸ್ಡ್ ಈಸ್ ರೆಗ್ಯುಲೇಟೆಡ್ ಬೈ ಸರ್ಟನ್ ಹಾರ್ಮೋನ್ಸ್, ADH ಆಂಟಿ ಡಯೂರಿಟಿಕ್ ಹಾರ್ಮೋನ್ ಅಂತ ಹೇಳ್ತೀವಲ್ಲ ಅದು, ಅಂಡ್ ವಿಚ್ ಕಂಟ್ರೋಲ್ಸ್ ದ ಮೂವ್ಮೆಂಟ್ ಆಫ್ ದ ವಾಟರ್, ಸೋಡಿಯಂ ಅಯಾನ್ಸ್ ಆ್ಯಂಡ್ ಔಟ್ ಆಫ್ ದ ನೆಫ್ರಾನ್. ಸೊ ಹಾಗಾಗಿ ಎಷ್ಟು ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ, ADH ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ, ಮತ್ತು ಎಕ್ಸಸ್ ಆಫ್ ವಾಟರ್, ಇದ್ರ ಮೇಲೆ ಅಮೌಂಟ್ ಆಫ್ ಯೂರಿನ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಇದು ಎಕ್ಸ್ಕ್ರೀಟರಿ ಸಿಸ್ಟಮ್. ಕಿಡ್ನಿ ಸ್ಟ್ರಕ್ಚರ್ ಅಲ್ಲ, ಎಕ್ಸ್ಕ್ರೀಟರಿ ಸಿಸ್ಟಮ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಎ ಪೇರ್ ಆಫ್ ಕಿಡ್ನಿ, ಎ ಪೇರ್ ಆಫ್ ಯುರೇಟರ್, ಎ ಯೂರಿನರಿ ಬ್ಲಾಡರ್ ಆ್ಯಂಡ್ ಯುರೇತ್ರ, ಆ್ಯಂಡ್ ಫೈನಲಿ ನೆಫ್ರಾನ್, ಫಿಲ್ಟ್ರೇಟಿಂಗ್ ಯೂನಿಟ್ಸ್. ಸೊ ದೇ ಆರ್ ಕಾಮನ್ಲಿ ನೋನ್ ಎಸ್ ನೆಫ್ರಾನ್, ರೆಸ್ಪಾನ್ಸಿಬಲ್ ಫಾರ್ ದ ಫಿಲ್ಟ್ರಿಂಗ್ ದ ಬ್ಲಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಬಂದರೆ 3 ಪಾಯಿಂಟ್ಸ್ಗಳು ಬರೆದ್ರೆ ಸಾಕಾಗುತ್ತೆ. ಸೊ ಯು ಕ್ಯಾನ್ ರಿಮೆಂಬರ್ ದೇ ಡೋಂಟ್ ಹ್ಯಾವ್ ಎನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್, ಬಟ್ ದೇ ಕ್ಯಾನ್ ರಿಮೂವ್ ಇನ್ ಡಿಫ್ರೆಂಟ್ ವೇಸ್. ಯಾವ ಥರ ರಿಮೂವ್ ಮಾಡುತ್ತೆ? ಇನ್ ಮೆನಿ ಪ್ಲಾಂಟ್ಸ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್ ಆಫ್ ದ ಸೆಲ್ಸ್. ಆ ಸೆಲ್ಸ್ಗಳ ವ್ಯಾಕ್ಯೂಲಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ, ಅದು ಕೊನೆಗೇನಾಗುತ್ತೆ, ಅದು ಗೆಟ್ ರಿಡ್ ಆಫ್ ಆಗುತ್ತೆ. ನೆಕ್ಸ್ಟು, ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ದ ಲೀವ್ಸ್. ದೇ ಆರ್ ರಿಮೂವ್ಡ್ ಆಸ್ ದ ಲೀವ್ಸ್ ಫಾಲ್ ಆಫ್. ಸೊ ಲೀವ್ಸ್ಗಳಲ್ಲಿ ವೇಸ್ಟ್ ಪ್ರಾಡಕ್ಟ್ ಸ್ಟೋರ್ ಆಗುತ್ತೆ, ಅದು ಫಾಲ್ ಆಫ್ ಆದಾಗ ಅದ್ರ ಮುಖಾಂತರ ಅದು ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಸಚ್ ಆಸ್ ರೆಸಿನ್ಸ್, ಗಮ್ಸ್ ಆರ್ ಸ್ಟೋರ್ಡ್ ಎಸ್ಪೆಷಲಿ ಇನ್ ನಾನ್ ಫಂಕ್ಷನಲ್ ಓಲ್ಡ್ ಝೈಲಮ್. ಸೊ ಹಾಗಾಗಿ ರೆಸಿನ್ಸ್ ಥರ, ಗಮ್ಸ್ ಥರ, ಸೊ ಅದು ನಾನ್ ಫಂಕ್ಷನಲ್ ಝೈಲಮಲ್ಲಿ ಸ್ಟೋರ್ ಆಗಿ ಏನಾಗುತ್ತೆ, ಗೆಟ್ ರಿಡ್ ಆಫ್ ಆಗುತ್ತೆ. ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ಗೆಸ್, ರೈಟ್? ಯಾ. ಸೊ ನೋಡಿ, ಇಷ್ಟು ಟಾಪಿಕ್ಗಳು ನೆನಪಿರಲಿ ನಿಮಗೆ, ಕ್ವಿಕ್ಕಾಗಿ ರಿವೈಸ್ ಮಾಡಿದ್ದೀವಿ. ಸೊ ಅಷ್ಟನ್ನೆಲ್ಲ ನೆನ್ಪಿಟ್ಕೊಂಡು ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಬರೀರಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.